ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ಗೊತ್ತಿರೋ ಹಾಗೆ ಶಿಕ್ಷಣ ವಲಯದಲ್ಲಿ ಪೆನ್ಸಿಲ್ ಹೆಸರಿನ ಮಕ್ಕಳ ಬರಹದ ಪತ್ರಿಕೆಯನ್ನು ಹೊರತಂದು ಇಡೀ ನಾಡಿನಾದ್ಯಂತ ಹೆಸರಾಗಿರ್ತಕ್ಕಂಥ ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕರು ಕೊಟ್ರೇಶ್ ಬಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈ ಒಂದು ಸಂದರ್ಶನಕ್ಕೆ ತಮಗೆ ಸ್ವಾಗತ ಕೊಡ್ತಾ ಇದ್ದೇನೆ. ನಮಸ್ತೆ ಸರ್. ತುಂಬಾ ಸಂತಸದ ವಿಷಯ. ತಾವು ಬಂದು ನಮ್ಮೊಟ್ಟಿಗೆ ಮಾತಾಡುವಂತ ಸಮಯಕ್ಕೆ ತುಂಬಾ ಧನ್ಯವಾದ ಸರ್. ಓಕೆ ಸರ್, ತಾವು ಶಿಕ್ಷಕ ವೃತ್ತಿಗೆ ಸೇರಿದ್ದು ಯಾವಾಗ? ಸರ್, 2004ರಲ್ಲಿ ನಾನು ಶಿಕ್ಷಕ ವೃತ್ತಿಗೆ ರಾಯಚೂರು ಜಿಲ್ಲೆಯ ಒಂದು ಸಿಂಧನೂರು ತಾಲೂಕಿನ ಬೆಳೂರಿಕೆ ಅನ್ನುವಂಥ ಒಂದು ಚಿಕ್ಕ ಶಾಲೆಯಲ್ಲಿ ನಾನು ಶಿಕ್ಷಕ ವೃತ್ತಿಯನ್ನು 2004ರಲ್ಲಿ ಪ್ರಾರಂಭಿಸಿದೆ. ಈಗ ನಿಮ್ಮ ಶಾಲೆಯಲ್ಲಿ ನೀವು ಮಕ್ಕಳಿಂದ ಬರಹಗಳನ್ನು ಆರಂಭಿಸಿದ್ದು ಯಾವಾಗಿನಿಂದ? ಸರ್, ನಾನು 2004ರಲ್ಲಿ ಶಿಕ್ಷಕ ವೃತ್ತಿ ಸೇರಿದ ನಂತರ ನಾನು ಶಾಲೆಗೆ ಸೇರಿದಾಗ ಏಕೋಪದೇಶದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಇತ್ತು ಸರ್. ಹಾಗಾಗಿ ಕಿರಿಯ ಪ್ರಾಥಮಿಕ ಶಾಲೆ ಅಂದ್ರೆ ಸ್ವಲ್ಪ ಬರವಣಿಗೆಯ ಮೊದಲ ಹಂತ. ಅದು ಅಷ್ಟರ ಮಟ್ಟಿಗೆ ಪತ್ರಿಕೆ ಮಾಡುವಷ್ಟು ಮಕ್ಕಳು ಅಲ್ಲಿ ಕಲಿಕೆಯ ಹಾದಿಯಲ್ಲಿರ್ತಾರೆ. 2013ರಲ್ಲಿ ಸರ್ ಮೊಟ್ಟ ಮೊದಲ ಬಾರಿಗೆ ಮಕ್ಕಳಿಗೆ ಒಂದು ಬರಹಕ್ಕೆ ವೇದಿಕೆ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಪೆನ್ಸಿಲ್ ಅನ್ನುವಂಥ ಪತ್ರಿಕೆನ 2013ರಲ್ಲಿ ಪ್ರಾರಂಭ ಮಾಡಿ ಸರ್. ಆದರೆ 2013ಕ್ಕೆ ನಮ್ಮ ಕಿರಿಯ ಪ್ರಾಥಮಿಕ ಶಾಲೆ ಅದಾಗಲೇ ಅಪ್ಗ್ರೇಡ್ ಆಗಿ 8ನೇ ತರಗತಿಗೆ ಅಲ್ಲಿ ಕಲಿಕೆ ಆರಂಭ ಆಗಿತ್ತು ಸರ್. ಈಗ ಮಕ್ಕಳಿಂದ ಬರಹಗಳನ್ನ ಆರಂಭಿಸಬೇಕು, ಮಕ್ಕಳಿಂದ ಬರೆಸಬೇಕು ಅನ್ನೋದಕ್ಕೆ ನಿಮಗೆ ಪ್ರೇರಣೆ ಏನಿರಬಹುದು ಅಂತ? ನಾವು ಮೊದ್ಲಿಂದನೂ ಸರ ನಾವು ಚಿಕ್ಕವರಿದ್ದಾಗಲೂ ಕೂಡ ನಾವು ಮಕ್ಕಳ ಕಥೆಗಳನ್ನ ಓದ್ತಾ ಬಂದವರು. ಮತ್ತು ಈಗಾಗಲೇ ನಮ್ಮ ನಾಡಿನ ಪ್ರಸಿದ್ಧ ಪತ್ರಿಕೆಗಳಾಗಿರುವಂತಹ ಸುಧಾ, ತರಂಗ ಆಗಿರ್ಬೋದು, ಪ್ರಜಾವಾಣಿ ಆಗಿರ್ಬೋದು, ಸಂಯುಕ್ತ ಕರ್ನಾಟಕ, ಈ ತರದ ಏನು ಪ್ರತಿ ವಾರ ನಮಗೆ ಮಕ್ಕಳ ಪುರವಣಿಗೆ ಬಂದಾಗ ತುಂಬಾ ಆಸಕ್ತಿಯಿಂದ ಅದು ನಮಗೆ ಹಿರಿಯರು ಓದಿಸ್ತಾ ಇದ್ರು. ನಮ್ಮ ಶಿಕ್ಷಕರು ಕೂಡ ಆ ಪತ್ರಿಕೆ ಬಗ್ಗೆ ನಮ್ಮ ಹತ್ರ ಹೇಳುವಂತ ಸಂದರ್ಭದಲ್ಲಿ ಆ ಬರಹಗಳನ್ನು ಓದ್ತಕ್ಕಂಥ ಸಂದರ್ಭದಲ್ಲಿ ತುಂಬಾ ಖುಷಿ ಅನ್ಸುತ್ತೆ ನಮಗೆ. ಅಂದ್ರೆ ಮಕ್ಕಳ ಬರಹಗಳನ್ನು ಓದೋದೇ ಒಂದು ಖುಷಿಯ ಸಂಗತಿ ಅನ್ನುವಂಥ ವಿಚಾರ ಇದ್ದವ್ರು ನಮಗೆ. ಮಕ್ಕಳಿಗೆ ಒಂದು ಚಿಕ್ಕ ಪುಟ್ಟ ಅವರ ಭಾವನೆಗಳನ್ನು ಬರೆದಾಗ ಅವ್ರಿಗೊಂದು ಸಣ್ಣ ವೇದಿಕೆಯನ್ನು ಕೊಟ್ಟರೆ ಅವ್ರಿಗೊಂದು ತುಂಬಾ ಖುಷಿಯಾಗಿ ಮುಂದೆ ಬರವಣಿಗೆ ಲೋಕಕ್ಕೆ ಅವ್ರು ಬರ್ತಾರೆ ಅನ್ನುವಂಥ ಆಸೆ ಇಟ್ಟುಕೊಂಡು ನಾವು ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ವಿ ಸರ್. ಅಲ್ಲ, ಈಗ ನೀವು ಒಬ್ಬ ಪ್ರಬುದ್ಧ ಶಿಕ್ಷಕರಾಗಿ ಪ್ರಬುದ್ಧ ಸಾಹಿತ್ಯ ವಲಯದ ಇತರೆ ಸಾಹಿತ್ಯ ಪ್ರಕಾರಗಳಿಗೆ ಆದ್ಯತೆ ಕೊಡುವ ಬದಲಾಗಿ ಮಕ್ಕಳ ಸಾಹಿತ್ಯ ಕ್ಷೇತ್ರಕ್ಕೆ ನೀವು ಹೆಚ್ಚಿನ ಆದ್ಯತೆಯನ್ನು ಕೊಟ್ರಿ. ಈಗ ಮಕ್ಕಳು ಬರೆದಿರ್ತಕ್ಕಂಥದ್ದನ್ನು ನಾವು ಇನ್ನೂ ಗುರುತಿಸಿಲ್ಲ. ಹಿರಿಯರು ಮಕ್ಕಳಿಗಾಗಿ ಬರೆದಿರೋದನ್ನ ಮಕ್ಕಳ ಸಾಹಿತ್ಯ ಅಂತ ಹೇಳಿ ಈಗಾಗಲೇ ಸಾಹಿತ್ಯ ವಲಯ ಅದನ್ನು ಗುರುತಿಸಿದೆ. ಆದರೆ ಮಕ್ಕಳು ಬರೆದಿರೋದನ್ನ ನಾವು ಯಾವ ನೆಲೆಯಲ್ಲಿ ನೋಡಬೇಕು, ಅದನ್ನು ಯಾವ ಸಾಹಿತ್ಯದ ಪ್ರಕಾರವಾಗಿ ನೋಡಬೇಕು ಅಂತ ನಿಮ್ಗೆ ಅನಿಸ್ತದೆ? ಹೌದು ಸರ್, ಇದು ಸದ್ಯ ತುಂಬಾ ಚರ್ಚೆಯಲ್ಲಿರುವಂತ ವಿಷಯ. ನಾವು ಕೂಡ ನೀವು ಹೇಳಿದ ಪ್ರಬುದ್ಧ ಸಾಹಿತ್ಯವನ್ನು ಓದ್ಕೊಂತ ಬಂದಿರುವಂತ ನಾವು ಯಾವಾಗ ನಮಗೆ ಒಂದಿಷ್ಟು ಅಕ್ಷರದ ಜ್ಞಾನ ಬಂತ ಅಲ್ಲಿಂದ ಇಲ್ಲಿವರೆಗೂ ಕೂಡ ಪ್ರಬುದ್ಧ ಸಾಹಿತ್ಯ, ಯಾಕಂದ್ರೆ ನಮಗೆ ಸಿಕ್ಕುವಂತ ಪುಸ್ತಕಗಳೇ ಹಂಗಿದ್ವು. ಈಗ ದಾರಾ ಬೇಂದ್ರೆ ಆಗಿರ್ಬೋದು, ಕುವೆಂಪು ಆಗಿರ್ಬೋದು, ಮತ್ತೆ ಇತ್ತೀಚಿನ ತಲೆಮಾರಿನ ಅಂದ್ರೆ ಪಿ ಲಂಕೇಶ್ವರ ಅವರು ತುಂಬಾ ಕಾಡಿರುವಂತ ಬರಹಗಾರರು. ಆಮೇಲೆ ರವಿ ಬೆಳೆಗಾರ ಬರಹಗಳನ್ನು ಕೂಡ ಓದ್ತಾ ಇದ್ದೀವಿ. ಅನಂತರ ವಿಕ್ರು ಗೋಕಾಕರ ಸಾಹಿತ್ಯ ಆಗಿರ್ಬೋದು. ಹಾಗಾಗಿ ತಾರಾಸು ಕಾದಂಬರಿಯನ್ನು ಓದುವಂಥದ್ದು ಅವೆಲ್ಲ ಓದ್ತಾ ಹೋದಾಗ ನಮ್ಗೊಂದು ಬಹುದೊಡ್ಡ ಅನುಭವವನ್ನ ಪ್ರಬುದ್ಧ ಸಾಹಿತ್ಯ ಕಟ್ಟಿಕೊಡ್ತು. ಆದ್ರೆ ಮಕ್ಕಳಿಗೆ ತಲುಪಿಸುವಂತ ದಾರಿಯಲ್ಲಿ ನಾವು ಮತ್ತೆ ಮಕ್ಕಳ ಭಾಷೆಯನ್ನ ಕಲಿಬೇಕಲ್ಲ. ಯಾಕಂದ್ರೆ ನಾವು ಒಬ್ಬ ಕುವೆಂಪು ಅಂತ ತೆಗೆದುಕೊಂಡು ಬಂದ್ಬಿಟ್ಟು 1ನೇ ತರಗತಿ ಮಕ್ಕಳಿಗೆ ಹೇಳುವಂತ ಸಂದರ್ಭದಲ್ಲಿ ಕುವೆಂಪು ಅಲ್ಲಿ ಮಗುವಾಗೇ ಬರ್ಬೇಕಲ್ಲ. ಹಾಗಾಗಿ ಮಕ್ಕಳ ಸಾಹಿತ್ಯದ ಆಯ್ಕೆ ಒಂದು ಉದ್ದೇಶ ಏನಂತಾರೆ, ಯಾವಾಗಲೂ ಮಕ್ಕಳು ತುಂಬಾ ಪ್ರತಿ ಸಹ ಅರಳುವಂತ ಹೂಗಳು, ಆ ಹೂವು ಇದೆಯಲ್ಲ, ಆ ಕೊಡುವಂತ ಸುಗಂಧ ಇದೆಯಲ್ಲ, ಆ ಮಕ್ಕಳ ಮುಖ ನೋಡಿದಾಗ ಆ ಸುಗಂಧ ನಮಗೆ ಹತ್ರ ಆಗ್ಬೇಕು, ಮತ್ತೆ ಅದು ನಮಗೆ ಮತ್ತಷ್ಟು ಹತ್ರ ಆಗ್ಬೇಕು. ಶಿಕ್ಷಕನಾಗಿ ಮಕ್ಕಳ ಹತ್ರ ಬರಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಮಕ್ಕಳ ಸಾಹಿತ್ಯ, ವಿಶೇಷವಾಗಿ ಮಕ್ಕಳ ಬರವಣಿಗೆಯನ್ನ ನಾವು ಪ್ರೋತ್ಸಾಹ ಮಾಡೋ ಉದ್ದೇಶ ಇಷ್ಟೇ. ಮಕ್ಕಳು ಕೂಡ ಆ ನಿಟ್ಟಿನಾಗ ಓದಕ್ ಪ್ರಾರಂಭ ಮಾಡಬೇಕು. ಅಕ್ಷರ ಜ್ಞಾನ ಬೇಕು ಮಕ್ಕಳಿಗೆ. ಮತ್ತೆ ಮಗು ತನ್ನ ಅನುಭವವನ್ನ, ಇವತ್ತು ಈ ಆಧುನಿಕ ಜಗತ್ತಿನಲ್ಲಿ ಮಕ್ಕಳ ಅನುಭವವನ್ನು ಕೇಳುವಂತ ವ್ಯವಧಾನ ನಮಗಿಲ್ಲ, ತಂದೆ ತಾಯಿಗಳಿಗೆ ಪುರ್ಸತ್ತಿಲ್ಲ. ಅವ್ರಿಗೊಂದು ಕಿವಿ ಬೇಕಲ್ಲ, ಅದು ಬರಹ ಆಗಿರ್ಬೋದು, ಮಾತಾಗಿರ್ಬೋದು. ಆ ಕಿವಿಯಾಗಿ ಒಂದಿಷ್ಟು ಮಕ್ಕಳ ಸಾಹಿತ್ಯಕ್ಕೆ ಪತ್ರಿಕೆಯನ್ನು ವೇದಿಕೆ ಮಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈ ಪತ್ರಿಕೆಯ ಪ್ರಯೋಗ. ಈಗ ಮಕ್ಕಳ ಕುರಿತು ಹಿರಿಯರು ಏನು ಆಲೋಚನೆ ಮಾಡ್ತಾರೆ ಅನ್ನೋದನ್ನ ನಾವು ನೋಡೋಣ. ಮಕ್ಕಳಿಗೆ ಸಾಹಿತ್ಯವನ್ನ ರಚಿಸಿ ಕೊಡಬೇಕು, ಅವರು ಅದನ್ನ ಓದಬೇಕು. ಅವರ ಸಾಮರ್ಥ್ಯ ಮತ್ತು ಅವರ ಏಳಿಗೆಯಲ್ಲಿ ಹಿರಿಯರು ಬರೆದಿರ್ತಕ್ಕಂಥ ಸಾಹಿತ್ಯ ಅದನ್ನು ಓದ್ತಕ್ಕಂಥದ್ದೇ ಮಕ್ಕಳಿಗೆ ಶ್ರೇಯಸ್ಸು. ಅವರು ಇನ್ನೂ ಚಿಕ್ಕವರು, ಅವರಿಗೆ ಬರವಣಿಗೆಯನ್ನ ಮಾಡುವಷ್ಟು ಪ್ರಬುದ್ಧತೆ, ಸಾಹಿತ್ಯದ ಒಡನಾಟ ಇರಲ್ಲ. ಅವರಿಗೆ ಓದಿನ ಸಾಮಗ್ರಿಯನ್ನು ಒದಗಿಸಬೇಕೇ ಹೊರತು
ಬರವಣಿಗೆಯಲ್ಲಿ ತೊಡಗಿಸ್ಬಾರ್ದಾ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಹಾಗಾಗಿ ಮಕ್ಕಳಿಂದ ಬರ್ಸ್ಬೇಕು ಅಂತ ನೀವು ಅನ್ಕೊಂಡಿದ್ದು ತುಂಬಾ ಮೆಚ್ಚಬೇಕಾಗಿರ್ತಕ್ಕಂಥ ವಿಷಯ. ಆದ್ರೆ ಇಲ್ಲೊಂದು ಪ್ರಶ್ನೆ ಹುಡುಕ್ತದ, ಸಾಹಿತ್ಯ ವಲಯಕ್ಕೆ ಮಕ್ಕಳು ಬರೆದಿದ್ದರ ಅಗತ್ಯತೆ ಇದೆಯಾ? ಅದು ಅಷ್ಟು ತೂಕದ ಬರಹ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತ ಸರ್, ಇದು ಬಹುಶಃ ನಾವು ಅನೇಕ ಸಂದರ್ಭಗಳಲ್ಲಿ ಎದುರಿಸುವಂತ ಪ್ರಶ್ನೆ ಮತ್ತು ನನ್ನೊಳಗೆ ಕಾಡುವಂತ ಪ್ರಶ್ನೆ ಕೂಡ ಅದು. ಈಗ ಮಕ್ಕಳು ಅನ್ನುವಂತ ಸಂಗತಿನೇ ಒಂದು ಕುತೂಹಲ ಅಲ್ಲ. ಆಮೇಲೆ ಮಕ್ಕಳಿಗೆ ಕೊಡುವಂತ ಸಾಹಿತ್ಯ ಅದು ಈಗ ನಾನು ಒಂದು ಬೆಲ್ಲವನ್ನು ತಿಂದಾಗ ಅದ್ರ ಸಿಹಿ ನಾನು ಅನುಭವಿಸ್ಬೇಕು. ಇಲ್ಲ ನಾನು ಬೆಲ್ಲ ತಿಂದಿನಿ ಅದ್ರ ಸಿಹಿ ಹಿಂಗಿದೆ ಅಂತ ಮಕ್ಕಳಿಗೆ ನಾವು ಅದನ್ನು ಹೇಗೆ ಅರ್ಥ ಮಾಡಿಸ್ಕೊಳ್ಳೋದು? ಅಥವಾ ಒಂದು ಪದ್ಯವನ್ನು ಅಥವಾ ಶಿಶು ಸಾಹಿತ್ಯವನ್ನು ನಾವು ಮಕ್ಕಳಿಗೆ ಕೊಟ್ಟಾಗ ಆ ಮಗು ಅದನ್ನ ಖುಷಿಯಿಂದ ಹಾಡುತ್ತೆ, ಡ್ಯಾನ್ಸ್ ಮಾಡ್ಬೋದು. ಅದು ಒಂದು ರೀತಿಯ ಅನುಭವವನ್ನು ತಂದು ಕೊಟ್ರೆ, ತಾನೇ ಸ್ವತಃ 2 ಸಾಲಿನ ಪದ್ಯ, 3 ಸಾಲಿನ ಪದ್ಯ ಅಥವಾ 4 ಸಾಲಿನ ಪದ್ಯ ಶಿಶು ಸಾಹಿತ್ಯನ ಬರೆದು ಅದೇ ಮಗು ಹಾಡಿದಾಗ ಅದ್ರ ಸಿಗುವಂತ ಸಂತೋಷ ಇದೆಯಲ್ಲ, ಅದು ನಾವು ಕೊಟ್ಟ ಸಾಹಿತ್ಯಕ್ಕೆ ಅದು ಹೋಲಿಕೆ ಮಾಡಕ್ ಸಾಧ್ಯನೇ ಇಲ್ಲ. ಅಂದ್ರೆ ಮಗು ನಾವೆಲ್ಲ ಆಲೋಚನೆ ಮಾಡ್ತಾ ಇದೀವಿ, ಇನ್ನು ನಾವು 80ರ ದಶಕದ ಸಾಹಿತ್ಯ ಅಥವಾ 80ರ ಹಿಂದಿನ ಸಾಹಿತ್ಯ, ಮಕ್ಕಳ ಸಾಹಿತ್ಯ ಬಗ್ಗೆ ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಮಕ್ಕಳು ಪ್ರಬುದ್ಧತೆ ಇಲ್ವಾ ಅನ್ನುವಂತ ಪ್ರಶ್ನೆ ನಾವ್ ಯಾಕೆ ಹಾಕಬೇಕು ಅಂತ. ಯಾಕಂದ್ರೆ ಈ ದಶಕದ ಅನುಭವದ ಅಂದ್ರೆ ಬರವಣಿಗೆ ಅನುಭವ, ಮಕ್ಕಳ ಬರವಣಿಗೆ ಕ್ಷೇತ್ರದ ಅನುಭವದಿಂದ ನಾವು ಹೇಳೋದೇನಂತಂದ್ರೆ, ಮಕ್ಕಳು ನಮಗಿಂತ ಹೆಚ್ಚು ಅನುಭವಿಸಬೇಕು, ಅನುಭವಿಸಿದ್ದನ್ನ ಹೇಳ್ರು ಬಲ್ರು, ಅವ್ರಿಗೆ ಒಂದು ಸೂಕ್ತವಾಗಿರೋ ವೇದಿಕೆಯನ್ನು ನಾವು ಕೊಡ್ತಾ ಇಲ್ಲ ಅನ್ನುವಂಥದ್ದು ನಮ್ದು ಎಲ್ಲ ಒಂದು ಪರಬು. ನೀವ್ ಹೇಳಿದ್ರಿ ದೊಡ್ಡವರು ಮಕ್ಕಳ ಸಾಹಿತ್ಯನ ಬರೆದು ಅವ್ರು ಮತ್ತಷ್ಟು ಮಕ್ಕಳು ಪ್ರಬುದ್ಧ ಆಗ್ಬೇಕು ಓದಿನಿಲ್ಲ ಅನ್ನೋಕೆ ಆ ಸಾಹಿತ್ಯನ ಕೊಡ್ತಾ ಬಂದಾಗ ಪ್ರಬುದ್ಧತೆ ಬರುತ್ತೆ ಅನ್ನುವಂಥದ್ದು. ಯಾಕೆ ಅದು ಒಂದು ರೀತಿಯ ಅವ್ರಿಗೆ ಅವಕಾಶವನ್ನು ಕೊಡಿಸುವಂತ ಕೆಲಸ. ಅದು ಒಂದು ಹಂತದವರೆಗೆ ನಾವು ಮಾಡ್ಲಿ, ಬೇಡ ಅಂತ ಯಾರಿಗೂ ನಮ್ಗೆ ತಕರಾರಿಲ್ಲ. ಮಕ್ಕಳು ಓದ್ಬೇಕು ಹೆಚ್ಚೆಚ್ಚೆ. ಯಾಕೆ ಮಕ್ಕಳ ಸಾಹಿತ್ಯವನ್ನ ಓದ್ಬೇಕನ್ನೋದು ಏನ್ ಪ್ರಶ್ನೆ ಇದೆ? ಇವತ್ತು ನಮ್ಮ ಮಕ್ಕಳು ಕುವೆಂಪು ಅವರ ಗೊಬ್ಬರ ಕವಿತೆಯನ್ನು ಓದ್ತಾರೆ, ಕುವೆಂಪು ಅವರ ಆತ್ಮಶ್ರೀಗಾಗಿ ನಿರಂಕುಶಮತಿಗಳ ಅನ್ನುವಂಥ ಪಠ್ಯವನ್ನು ಓದ್ತಾರಂತಾರೆ. ಓದಿರುವಂತ ಪಠ್ಯ ಎಲ್ಲ ಅವ್ರಿಗೆ ಅರ್ಥ ಆಗ್ಬೇಕನ್ನುವಂಥದ್ದು ಎಲ್ಲಿದೆ? ಅವನು ತನ್ನ ಜ್ಞಾನ ಬಂದಾಗ ಆ ಪಠ್ಯವನ್ನ ತನ್ನ ಅನುಭವಕ್ಕೆ ಅರ್ಥ ಮಾಡ್ಕೊಳ್ತಾನಲ್ಲ. ಬಟ್ ಓದಿಸುವಿಕೆ ಒಂದು ಕ್ರಿಯೆ, ಮಕ್ಕಳು ಓದಿಸುವಿಕೆ ಕ್ರಿಯೆಗೆ ನಾವು ದೊಡ್ಡವರಾಗಿ ಮಕ್ಕಳ ಸಾಹಿತ್ಯ ಬರೆದು ಅವ್ರಿಗೆ ಕೊಡೋದ್ರಲ್ಲಿ ಒಂದು ತಪ್ಪಿಲ್ಲ. ಒಟ್ಟೊಟ್ಟಿಗೆ ಅವನ ಪ್ರೇರೇಪಣೆ ಕೊಡ್ಬೇಕಲ್ಲ, ನೀನು ಬರೀ ಅನ್ನುವಂಥ ಪ್ರೇರಣೆ ಕೊಡಬೇಕು. ಯಾವ ಮಗು ಬರವಣಿಗೆಗೆ ತೊಡಗಿಸ್ಕೊಳ್ತಾನ ಅವನು ಖಂಡಿತ ನಾವು ಹೇಳಿದ್ರು ಅಧ್ಯಯನದ ಕಡೆ ಹೋಗ್ತಾನ. ಯಾಕಂದ್ರೆ ಅವನಿಗೆ ಒಂದು ಹೊಸ ಹೊಸ ಹುಡುಕಾಟ ಇರುತ್ತಲ್ಲ. ಆಮೇಲೆ ಇನ್ನೂ ಒಂದು ಕೆಲವೊಂದು ಸಂದರ್ಭದಲ್ಲಿ ವೈರುಧ್ಯಗಳು ಹೆಂಗ್ ಕಾಣ್ತಾವ ಬರವಣಿಗೆ ಅಂತಾರೆ, ಅಕ್ಷರ ಬರೆದಿರುವಂತ ಮಗು ಕೂಡ ಅವನು ಪದ್ಯವನ್ನ ಹೇಳುವಲ್ಲ ಸಾಮರ್ಥ್ಯ ನಾನು ಕಂಡುಕೊಂಡಿದ್ದೀನಲ್ಲ. ಅದಕ್ಕೆ ಯಾವುದೇ ರೀತಿ ಅವನು ಓದಿಲ್ಲ ಏನು, ಬಟ್ ಅನುಭವ ಇದೆಯಲ್ಲ, ಅವನ ಅನುಭವ ಜನ್ಯ ಮತ್ತು ಅವನು ದಿನನಿತ್ಯ ನೋಡುವಂತ ವ್ಯವಸ್ಥೆ ಇದೆಯಲ್ಲ, ವ್ಯವಸ್ಥೆ ಕುರಿತು ಅವ್ನು ಮಾತಾಡ್ತಾ ಇದ್ದಾನಲ್ಲ, ಅವನು ಪ್ರಾಸಪದವಾಗಿ ಮಾತಾಡ್ತಾನೋ ಅಥವಾ ಅದನ್ನ ಹಾಡಾಗಿ ಆಡ್ತಾನ ಅನ್ನುವಂಥದ್ದು ಅದು ಬೇರೆ ವಿಧ. ಆದ್ರೆ ಮಗು ಕೂಡ ಅಕ್ಷರ ಬರೆದಿರುವಂತ ಮಗು ಕೂಡ ಒಂದು ಪದ್ಯವನ್ನು ಹೇಳುವಂತ ಸಾಮರ್ಥ್ಯ ಐತೆ ಅಂತಾರೆ. ನಾವು ಪ್ರತಿ ಸಲ ಓದಿಸುವ ಮುಖಾಂತರ ಅವನು ಬರವಣಿಗೆ ಪ್ರೇರಿಸ್ಬೇಕಂತ ಇಲ್ಲ. ಅವ್ನಿಗೆ ಇರುವಂತ ಅನುಭವಗಳನ್ನ ಕಟ್ಟಿಕೊಡೋಕೆ ನಾವು ವೇದಿಕೆ ಕೊಡ್ತಾ ಹೋದಾಗ ಅವನೊಂದು ಬರವಣಿಗೆ ಯಾವುದೋ ಒಂದು ವಿಧವನ್ನ ಅವನು ಖಂಡಿತ ಒಪ್ಕೊಳ್ತಾನೆ ಮತ್ತು ಒಪ್ಪಿಕೊಳ್ತಾನೆ. ಆ ನಿಟ್ಟಿನಲ್ಲಿ ಈ ತರ ಪ್ರಯತ್ನಗಳು ಸಾಗಬೇಕು ಅನ್ನುವಂಥದ್ದು ಮಕ್ಕಳ ಸಾಹಿತ್ಯದಲ್ಲಿ. ಅಲ್ಲ, ಈಗ ಸಾಹಿತ್ಯ ವಲಯ ಮಕ್ಕಳು ಏನನ್ನ ಬರೆಯಬಲ್ಲರು, ಅವ್ರಿಗೆ ಅನುಭವಗಳ ಕೊರತೆ ಇದೆ, ಅವರು ನಮ್ಮ ಪ್ರಬುದ್ಧರಂತೆ ಆಲೋಚನೆ ಮಾಡಲ್ಲ ಅಂತಕ್ಕಂಥ ಅಭಿಪ್ರಾಯ ಇದೆ. ಈಗ ಕನ್ನಡ ನಾಡು ಹೇಗೆ ಅಂತಂದ್ರೆ ಸುಮಾರು 9-10ನೇ ಶತಮಾನದಲ್ಲಿ ಶ್ರೀ ವಿಜಯನೇ ಹೇಳಿದಾನೆ, ಕುರಿತೋದದೆಯು ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತ ಹೇಳಿ. ಆ ಕಾಲದಲ್ಲೇ ಅಷ್ಟೊಂದು ಪ್ರಬುದ್ಧ ಜನರು ಇರ್ಬೇಕಾದ್ರೆ ಈಗ 21ನೇ ಶತಮಾನದಲ್ಲಿ ಇರ್ತಕ್ಕಂಥ ಮಕ್ಕಳಲ್ಲಿ ಅನುಭವ ಇಲ್ಲ, ಬರೀಲಿಕ್ಕೆ ಅವರು ಯೋಗ್ಯರಲ್ಲ, ಬರವಣಿಗೆಗೆ ಬೇಕಾದಷ್ಟು ಸೃಜನಶೀಲತೆ, ಅನುಭವಗಳ ಒಂದು ದಟ್ಟತೆ ಮತ್ತು ಪ್ರಬುದ್ಧತೆ ಅವರಲ್ಲಿ ಇಲ್ಲ ಅಂತ ಏನು ಸಾಹಿತ್ಯ ವಲಯ ಆಲೋಚನೆ ಮಾಡ್ತಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ಆದ್ರೆ ಮಕ್ಕಳು ಬರೀ ಬಲ್ಲರು ಅಂತಕ್ಕಂಥದ್ದು ನಿಮ್ಮ ಮಾತಿನಲ್ಲಿ ಗೊತ್ತಾಗ್ತದ. ಈಗ ಒಟ್ಟಾರೆ ಸಾಹಿತ್ಯ ವಲಯ ಏನು ಅಭಿಪ್ರಾಯ ಪಡ್ತಿತ್ತು ಅದಕ್ಕೆ ವಿರುದ್ಧವಾಗಿ ನೀವು ಮಕ್ಕಳಿಂದ ಬರ್ಸ್ಲಿಕ್ಕೆ ಶುರು ಮಾಡಿದ್ರಿ. ಆರಂಭದಲ್ಲಿ ಖಂಡಿತ ನೀವು ಇದಕ್ಕೆ ಸವಾಲುಗಳನ್ನ ಎದುರಿಸಿರ್ತೀರಿ. ಯಾವ್ಯಾವ ಸವಾಲುಗಳನ್ನ ನೀವು ಈ ಸಂದರ್ಭದಲ್ಲಿ ಎದುರಿಸಿರಬಹುದು? ಈಗ ಈ ನಿಮ್ಮ 2 ಪ್ರಶ್ನೆಗಳಿಗೆ ನನಗೊಂದು ಕ್ಲಾರಿಟಿ ಇದೆ. ಮೊದಲೇ ಪ್ರಶ್ನೆಗೆ ಒಂದು ಅನುಭವವನ್ನು ಸೇರಿಸ್ತೇನೆ. ಈಗ ಒಬ್ಬ ಚಿತ್ರಕಲಾ ಶಿಕ್ಷಕ ತರಗತಿಗೆ ಹೋದಾಗ ಒಂದು ಆನೆಯ ಚಿತ್ರವನ್ನ ಬಿಡಿಸ್ತಾನೆ ಅಂತ ತಿಳ್ಕೊಳ್ರಿ. ಆತ ಪರಿಣಿತಿ ಚಿತ್ರಕಲಾ ಶಿಕ್ಷಕ ಒಂದು ಮಾದರಿಯಾಗಿ ಆನೆಯನ್ನು ಬಿಡ್ತಾನೆ. ಅದೇ 1ನೇ ತರಗತಿಯಲ್ಲಿರುವಂತ ಮಗು ಆನೆಯನ್ನು ಬಿಡಿಸುತ್ತೆ. ಅದು ಚಿತ್ರಕಲಾ ಶಿಕ್ಷಕ ಬಿಡಿಸಿರುವಂತ ಆನೆಯಷ್ಟು ಕ್ಲಾರಿಟಿ ಇಲ್ಲದೇ ಇದ್ರು ಚಿತ್ರ ಅಥವಾ ಅದಕ್ಕೆ ಬಣ್ಣ ರೂಪರೇಷೆ ಇಲ್ಲದೇ ಇದ್ರು ಕೂಡ ತನ್ನ ಅನುಭವದಲ್ಲಿ ಆನೆಯನ್ನ ಬಿಡಿಸುವಂತ ಒಂದು ಕಡ್ಡಿ ರೇಖಾಚಿತ್ರ ಮುಖಾಂತರ ಒಂದು ಆನೆಯನ್ನು ಬಿಡಿಸುತ್ತೆ. ಹಾಗಾದ್ರೆ ಅದು ತಪ್ಪೇ? ಇಲ್ಲಲ್ಲ. ಯಾಕಂದ್ರೆ ಅವನಿಗೆ ದಕ್ಕಿರುವಂತ ಅನುಭವ ಅದು.
ಯಾಕೆ ನಾ ಈ ಉದಾಹರಣೆ ಕೊಡ್ತೇನೆ ಅಂತಂದ್ರೆ, ಈ ಮಕ್ಕಳ ಸಾಹಿತ್ಯ ಬರ್ಲಿಕ್ಕೆ ಮಕ್ಕಳು ಪ್ರಬುದ್ಧರು ಆಗಿಲ್ಲ ಅನ್ನುವಂತ ಆಲೋಚನೆ ನಾವು ಮಾಡೋದೇ ತಪ್ಪು ಅಂತ. ಎಸ್ ಯಾಕಂದ್ರೆ ಪ್ರಬುದ್ಧತೆ ಅನ್ನುವಂಥದ್ದು ಪ್ರತಿ ಹಂತಕ್ಕೂ ಅದು ಗಳಿಸುವಂತ ಒಂದು ಪ್ರಕ್ರಿಯೆ. ಎಸ್ ಅಂದ್ರೆ ಇದ್ರ ಅರ್ಥ ದೊಡ್ಡವರಾದ್ರೂ ಕೂಡ ಅವರಲ್ಲಿ ಪ್ರಬುದ್ಧತೆ ಇಲ್ಲದಿದ್ರೆ, ಹೌದು, ಅಂದ್ರೆ ಈಗ ದೊಡ್ಡವರಾಗಿರ್ತಕ್ಕಂಥ ಎಲ್ಲರಲ್ಲೂ ಸಾಹಿತ್ಯ ರಚನೆ ಮಾಡುವಂತ ಪ್ರಬುದ್ಧತೆ ಆಲೋಚನೆ ಮಟ್ಟ ಇಲ್ಲದಿರಬಹುದು. ಹೌದು. ಅದೇ ರೀತಿ ಚಿಕ್ಕವರ ಅಂದ ತಕ್ಷಣ ಅವರಲ್ಲಿ ಪ್ರಬುದ್ಧತೆ ಇಲ್ಲ ಮತ್ತೆ ಸೃಜನಶೀಲತೆ ಇಲ್ಲ ಅಂತ ಕೂಡ ನಾವು ಆಲೋಚನೆ ಮಾಡ್ಲಿಕ್ಕೆ ಬರಲ್ಲ. ಹಾಗಾಗಿ ಯಾರಾದ್ರೂ ಬರಿಬಹುದು. ಖಂಡಿತ. ನಮ್ದು ಒಂದೇ ಒಂದು ತಕರಾರು ಏನು, ಈಗ ಮಕ್ಕಳ ಸಾಹಿತ್ಯದ ಬಗ್ಗೆ ತುಂಬಾ ದೊಡ್ಡವರು ಬರ್ಬಿಟ್ಟು ಮಕ್ಕಳಿಗೆ ಓದಿಸಿ ಅನ್ನುವಂತಲ್ಲ. ಓದ್ಸೋಣ, ಅದು ಒಂದು ಹಂತದ ಪ್ರಕ್ರಿಯೆ. ಅದು ಆನಂತರ ಮುಂದೆ ಬೇಕಲ್ಲ ಮಗು. ಈಗ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎಲ್ಲರೂ ಕೂಡ ನಾವು ತುಂಬಾ ಕನ್ನಡ ಸಾಹಿತ್ಯವನ್ನ MA PhD ಮಾಡಿರುವಂತರು ಕೂಡ ಇವತ್ತು ಒಂದು ಕಥೆ ಬರೀರಿ, ಒಂದು ಪದ್ಯ ಬರೀರಿ ಅಂತಂದ್ರೆ ತಿಳ್ಕೊಳ್ಳುವಂತ ಸಂದರ್ಭ. ಹಾಗಾದ್ರೆ ಆ ಓದಿ ಏನ್ ದಕ್ಷಿ ಕೊಡುತ್ತೆ ನಮ್ಗೆ? ಹಾಗಂತ ಅವ್ರು ಬರೆಯಲ್ಲ ಯೋಗ್ಯರಲ್ಲ ಅಂತ ಅಲ್ಲ, ಅವರಿಗೆ ಬರೆಯುವಂತ ಅನೇಕ ಸೃಜನಶೀಲ ವೇದಿಕೆಗಳನ್ನ ಮೊದಲಿಂದ ಕಲ್ಪಿಸ್ಕೊಟ್ಟಿಲ್ಲ ಅಂತ ಅರ್ಥ. ಈಗ ನಮ್ಮ ಹುಡುಗ SSLC ಫೇಲ್ ಆದ ಹುಡುಗ, ಇಲ್ಲ ಒಂದು ದಾಳಿಂಬೆ ತೋಟದಲ್ಲಿ ಕೆಲಸ ಮಾಡುವಂತ ಹುಡುಗ ಶಿಶು ಪದ್ಯವನ್ನ ಒಂದು 5 ನಿಮಿಷ ಟೈಮ್ ಕೊಟ್ರೆ ಅವ್ನು ಶಿಶು ಪದ್ಯವನ್ನು ಹೇಳುವಂತ ಸಾಮರ್ಥ್ಯ ಇದೆ. ಹಾಗಾದ್ರೆ ಅನುಮಾನ ಮಾಡ್ಲೇಬಾರ್ದು ಅನ್ನುವಂಥದ್ದು. ಮಕ್ಕಳು ಅನ್ನುವಂಥದ್ದು ಹೇಗಂತಾರೆ. ಮತ್ತೆ ಇನ್ನೂ ಒಂದು ಏನಂತಾರೆ, ಪೆನ್ಸಿಲ್ ಅನ್ನುವಂತ ನಮ್ಮ ಪತ್ರಿಕೆ ತಂದದ್ದೇ ಅದಕ್ಕೆ. ತುಂಬಾ ಮಕ್ಕಳ ಸಾಹಿತ್ಯಗಳು ಮತ್ತು ಪ್ರಬುದ್ಧ ಸಾಹಿತ್ಯಗಳು ಒಟ್ಟೆ ಚರ್ಚೆ ಮಾಡುವಂತ. ಯಾಕಂದ್ರೆ ಇದು ಏನಾದ್ರೂ ಬರಲಿ ಮತ್ತೆ ಎರೇಸ್ ಮಾಡ್ಲಿಕ್ಕೆ ರೀರೈಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಮಗು ಒಂದು ಪದ್ಯವನ್ನ 3 ಸಲ ರೀರೈಟ್ ಮಾಡ್ಬೋದು, 4ನೇ ಸಲಕ್ಕೆ ಅದು ಒಂದು ಪ್ರಬುದ್ಧತೆ ತಂತಾನೆ ಗೊತ್ತಿಲ್ಲದಂಗೆ ಹೋಗ್ಬಿಡುತ್ತೆ. ನಾವು ಪ್ರಬುದ್ಧತೆ ಅಂತ ಇಲ್ಲೆಲ್ಲ ಮಾತಾಡೋದೇನು ಪದ ಸಂಪತ್ತು ಬಗ್ಗೆ ಅವನ ಭಾವನೆ. ಈಗ ಎಲ್ಲಾ ಮಕ್ಕಳ ಸಾಹಿತ್ಯನ ಓದ್ಲಿಕ್ಕೆ ಕೂಡ ಉದ್ದೇಶ ಅನ್ನೋದು ಪದ ಸಂಪತ್ತು ಹೆಚ್ಚಾಗಲಿ ಅಂತಂದ್ರೆ. ನಾವು ಮಾತಿನ ಮುಖಾಂತರ ಮಕ್ಕಳಿಗೆ ಪದ ಸಂಪತ್ತನ್ನು ಹೆಚ್ಚಿಸ್ತದೆ, ಅಥವಾ ವೀಕ್ಷಣೆ ಮುಖಾಂತರ ಮಕ್ಕಳು ಒಂದು ಯಾವ್ದಾದ್ರು ಒಂದು ಹೊಸ ಸಮುದಾಯ ಬಿಟ್ರೆ ಅಲ್ಲಿ ಬರುವಂತ ಭಾಷೆ ನಮ್ಗೆ ಕಲಿತು ಅದನ್ನ ಸಾಹಿತ್ಯದಲ್ಲಿ ತರುವಂತ ಸಾಧ್ಯತೆಗಳು. ಅಂದ್ರೆ ಒಂದು ಮಗುನ ಸಾಹಿತ್ಯ ರಚನೆಗೆ ಅವನಿಗೆ ಏನೆಲ್ಲ ಸಾಧ್ಯದ ಅವಕಾಶಗಳು, ನಾವು ಒಬ್ಬ ಮೇಷ್ಟ್ರಾಗಿ ಆ ಅವಕಾಶಗಳ ಸಾಧ್ಯತೆನ ಹೆಚ್ಚು ಮಾಡ್ತಾ ಹೋದಾಗ ಅದು ಬರೆಯುವಂತ ಸಾಹಿತ್ಯ ಒಂದು ಕಾಲಘಟ್ಟಕ್ಕೆ ಅವನ ತಲೆಮಾರಿಗೆ ಅದು ಪ್ರಬುದ್ಧತೆನೆ. ಅಥವಾ ನಮ್ಮ ತಲೆಮಾರಿಗೆ ಅಥವಾ ನಮ್ಗಿಂತ ಮುಂದಿರುವಂತ ತಲೆಮಾರಿಗೆ ಅದು ಆ ಪ್ರಬುದ್ಧತೆ ಇದೆ ಅಂತ ನಾವೊಂದು ತೀರ್ಮಾನಿಸಬಾರ್ದು ಅನ್ನುವಂಥ ತಕರಾರು. ಈಗ ತಾವು ಸಮಕಾಲೀನ ಕನ್ನಡ ಸಾಹಿತ್ಯವನ್ನೆಲ್ಲ ಓದ್ಕೊಂಡಿರ್ತಕ್ಕಂಥ ಸಾಹಿತ್ಯದ ಆಸಕ್ತರು. ನೀವು ಹಿರಿಯರು ಬರೆದಿರ್ತಕ್ಕಂಥ ಸಾಹಿತ್ಯವನ್ನು ಕೂಡ ಓದಿದಿರಿ. ಮೇಲಾಗಿ ನಿಮ್ಮ ಶಾಲೆಯಲ್ಲಿ ಮಕ್ಕಳಿಂದ ಕೂಡ ನೀವು ಸಾಹಿತ್ಯವನ್ನು ರಚನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ಅಂದಾಜು ಎಷ್ಟು ಮಕ್ಕಳು ನಿಮ್ಮ ಪೆನ್ಸಿಲ್ ಪತ್ರಿಕೆಯಲ್ಲಿ ಬರೆದಿರ್ತಾರೆ ಮತ್ತು ಅವ್ರು ಬರೆದಿರ್ತಕ್ಕಂಥ ಬರಹಗಳು ಸಶಕ್ತವಾಗಿವೆ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತ ಸರ್, ಒಳ್ಳೆ ಪ್ರಶ್ನೆಯನ್ನ ನೀವು ನೆನಪು ಮಾಡಿದ್ರಿ. ನಿಮಗೆ ಎಷ್ಟು ಮಕ್ಕಳು ಅನ್ನೋಕ್ಕಿಂತ ಈಗ ಒಂದು 2013 ಇಲ್ಲಿವರೆಗೂ ಇಷ್ಟು ವರ್ಷಗಳ ಜರ್ನಿಯಲ್ಲಿ ನಾವು ಒಂದು ಪ್ರತಿ ತಿಂಗಳ ನಾವು ಮಾಸ ಪತ್ರಿಕೆ ಮಾಡಿದಾಗ ಪ್ರತಿ ತಿಂಗಳ ಕನಿಷ್ಠ 10 ಮಕ್ಕಳಿಗಾದ್ರೂ ವೇದಿಕೆ ಸಿಗ್ತಾ ಇತ್ತು. ಅಂದ್ರೆ ನೀವೇ ಕ್ಲಾಕ್ ಮಾಡಿದ್ರೆ ವರ್ಷಕ್ಕೆ ಒಂದು 100 ಮಕ್ಕಳಾದ್ರೂ ಈ ಪತ್ರಿಕೆಯಲ್ಲಿ 1 ಅಥವಾ 2 ಲೇಖನಗಳನ್ನು ಬರೆಯುವಂಥದ್ದು, ಸಾಹಿತ್ಯ ಬರೆಯುವಂಥದ್ದು, ಅವ್ರ ಅನುಭವವನ್ನು ಬರೀಬೇಕು. ಅದೆಲ್ಲ ಅನುಭವ ಬೇರೆ ಬೇರೆ ಅಂಕಣಗಳಲ್ಲಿ ಅವರು ತೊಡಸ್ಕೊಂಡಿದ್ದಾರೆ. ಅಂದ್ರೆ ಈ 10-12 ವರ್ಷದ ಜರ್ನಿಲಿ ತುಂಬಾ ಮಕ್ಕಳು ಇದರಲ್ಲಿ ಬಂದು ಹೋಗಿದ್ದಾರೆ. ಮತ್ತೆ ಅದು ಬರೆದಿರುವಂತ ಸಾಹಿತ್ಯ ಪ್ರಬುದ್ಧತೆ ಇತ್ತು ಅಥವಾ ಹೇಗಿತ್ತು ಅನ್ನುವಂತ ಪ್ರಶ್ನೆ ಇಟ್ಕೊಂಡಾಗ ಅದು ಒಂದು ಮೆಟ್ಟಿಲುಗಳನ್ನು ಕೊಟ್ಟಿದೆ ನಾವು. ಹೌದೌದು, ಖಂಡಿತ. ಅದು ಮೆಟ್ಟಿಲುಗಳು, ಮೊದಲೇ ಮೆಟ್ಟಿಲು, 2ನೇ ಮೆಟ್ಟಿಲು ಅಂತ. ಈಗ ಈ ಪತ್ರಿಕೆಯಲ್ಲಿ ಕೆಲಸ ಮಾಡಿರುವಂತ ಒಂದು ಮಗು ಇವತ್ತು ನಿನ್ನೆ ತಾನೇ ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಒಂದು PhD ಮಾಡಿದ್ರು. ಅವಳು ಆ ಮಗು ಮೌನೇಶ್ವರ್ ಅನ್ನುವಂತ ನನ್ನ ಸ್ಟೂಡೆಂಟ್, ಡಾಕ್ಟರೇಟ್ ಆತ ಅವಳಿಗೆ. ಅಂದ್ರೆ ನೋಡ್ರಿ, ಅದು ಬರದ ವೇದಿಕೆ. ಅವ್ಳು PhD ಮಾಡೋ ಹೋದಾಗ ಕೂಡ ಅವ್ರು ಲೆಕ್ಚರ್ಸ್ ಹೇಳ್ತಾ ಇದ್ದ ಗೈಡಿಗೆ, ಬರವಣಿಗೆ ಏನಮ್ಮ ಇಷ್ಟು ಚೆನ್ನಾಗಿ ಬರ್ತದೆ ಸರ್, ನಮ್ಮ ಪ್ರೈಮರಿ ಇದ್ದಾಗ ನಮ್ಮ ಸರ್ ಎಲ್ಲ ಬರ್ಸ್ತಾ ಇದ್ರು ಸರ್, ನಾವು ಪೇಪರ್ ಬರ್ದಿದ್ವು ಅಂತ ಪತ್ರಿಕೆ ತೋರಿಸ್ತಾ ಇದ್ದಾರೆ. ನಾನು ಹೇಳೋದು ಏನಂತಾರೆ, ಮುಂದೆ ಎಲ್ಲೋ ಒಂದ್ ಕಡೆ ಗುರಿ ಇದೆ, ಅದಕ್ಕೊಂದು ದಾರಿ ಮಾಡ್ಬೇಕಲ್ಲ, ಒಂದು ಹಂತ ಅಂತ ಇರುತ್ತಲ್ಲ, ಒಂದು ಮೆಟ್ಟಲ್ ಅಂತ ಇರುತ್ತಲ್ಲ. ಆ ಮೆಟ್ಟಲುಗಳಿಂದ ಹತ್ತೋ ಸಂದರ್ಭದಲ್ಲಿ ಮಗು ನಿಧಾನವಾಗ್ಬೋದು. ಮುಂದೆಲ್ಲ ಆ ಮೆಟ್ಟಳಗ ಹತ್ತಿರುವಂತ ಅನುಭವದಲ್ಲ ಮುಂದೆ ಓಡೋದು ಕಲಿತಾನಲ್ಲ. ಈ ಪತ್ರಿಕೆಯ ಪ್ರಯೋಗ ಬಂದಿರುವಂತ ಮಗು ಒಂದು ಡಾಕ್ಟರೇಟ್ ತಗೊಳ್ತೈತೆ ಅಂತ, ಅದು ಒಂದು ಬೆಳವಣಿಗೆ ಮತ್ತು ಸಾಧ್ಯತೆಗಳು ಇದೆ ಅನ್ನುವಂಥದ್ದು. ಹಾಗಾಗಿನೇ ಆ ಮಕ್ಕಳ ಬರವಣಿಗೆಗೆ ವೇದಿಕೆಗಳನ್ನ ಹೆಚ್ಚೆಚ್ಚು ಕಲಿಸ್ಕೊಡ್ಬೇಕು ಅನ್ನೋದು ಒಂದು ದೊಡ್ಡ ಹೋರಾಟ ಮತ್ತು ನಂದು ಯಾವಾಗಲೂ ವಾದ ಮಾಡುವಂತ ಒಂದು ಅಂಶ. ಖಂಡಿತ ಸರ್, ಖಂಡಿತ. ಈಗ ನೀವು ಮಕ್ಕಳು ಬರೆದಿರ್ತಕ್ಕಂಥ ಈ ಬರಹಗಳನ್ನು, ಅವ್ರು ರಚನೆ ಮಾಡಿರ್ತಕ್ಕಂಥ ಸಾಹಿತ್ಯವನ್ನ ಸಾಹಿತ್ಯ ವಲಯದ ಹಿರಿಯರು, ದಿಗ್ಗಜರು ಅನ್ಸ್ಕೊಂಡಿರ್ತಕ್ಕಂಥವ್ರ ಗಮನಕ್ಕೆ ತಂದಿದ್ದೀರಾ? ಖಂಡಿತ ಸರ್, ತುಂಬಾ ಜನ ನಮ್ಮ ಪತ್ರಿಕೆಯನ್ನ ಓದುವಂತ ಸಾಹಿತಿಗಳು ಆಗಿರ್ಬೋದು, ನಾವು ಕೆಲವೊಂದಿಷ್ಟು ಉದಾಹರಣೆಗಳನ್ನ ಮಕ್ಕಳ ಸಾಹಿತಿಗಳು ಆಗಿರ್ಬೋದು, ನಮ್ಮ ಅನೇಕ ಸ್ನೇಹಿತರು ಡಾಕ್ಟರ್ ಸೊಪ್ಪಿಮಠ ಆಗಿರ್ಬೋದು, RB ಗುರುಬಸವರಾಜ್ ಆಗಿರ್ಬೋದು,
ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿ ಇರುವಂತವ್ರು, ಮತ್ತೆ ಡಾಕ್ಟರ್ ನಮ್ಮ ಮಾಧವ್ ಪ್ರಸಾದ್ ಅಂತ ಇದ್ದಾರೆ, ಹಾ. ಆಮೇಲೆ ಡಾಕ್ಟರ್ ಆನಂದ್ ಪಾಟೀಲ್ ಅವರಾಗಿರ್ಬೋದು, ಗುಂಡ್ರಾಯ್ ದೇಸಾವ್ ಆಗಿರ್ಬೋದು, ಮತ್ತೆ ನಮ್ಮ ಸ್ನೇಹಿತರಾಗಿರುವಂತಹ ಶಿವಲಿಂಗಪ್ಪ ಹಂದಿಯಾಳ ಆಗಿರ್ಬೋದು, ಇತ್ತೀಚೆಗೆ ನಮ್ಮ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇತ್ತು. ಅವರೆಲ್ಲರೂ ಕೂಡ ಆ ಪತ್ರಿಕೆಯನ್ನ ಬಹಳ ಪ್ರೀತಿಯಿಂದ ಓದ್ತಾರೆ ಮತ್ತು ಮಾರ್ಗದರ್ಶನ ಕೂಡ ಮಾಡಿದ್ದಾರೆ. ಅಂದ್ರೆ ಈಗ ಮಕ್ಕಳು ಬರೆದಿರ್ತಕ್ಕಂತ ಈ ಲೇಖನಗಳಿಗೆ ಅವ್ರ ಪ್ರತಿಕ್ರಿಯೆ ಏನಿತ್ತು? ಖಂಡಿತ ಸರ್, ಅವರು ಕೆಲವೊಂದಷ್ಟು ದೋಷಗಳಿದ್ರೆ ಅಂದ್ರೆ ಬರವಣಿಗೆ ದೋಷಗಳು, ಹೌದು. ಅವರ ಭಾವದ ದೋಷ ಅಲ್ಲ. ಹ್ಮ್. ಬರವಣಿಗೆ ದೋಷ ಇರ್ತಾರೆ, ವಾಕ್ಯ ರಚನೆ ದೋಷ ಇತ್ತಂದ್ರೆ ಆ ಮಕ್ಕಳಿಗೆ ಈ ತರ ಹೇಳಿ ಅನ್ನುವಂಥದ್ದು ಕೂಡ ತುಂಬಾ ಗೈಡ್ ಮಾಡ್ತಾರೆ. ವಿಶೇಷವಾಗಿ ನಮ್ಮ ಡಾಕ್ಟರ್ ಆನಂದ್ ಪಾಟೀಲ್ ಅವರು ಪ್ರತಿ ಬರವಣಿಗೆನ ಗಮನಿಸ್ತಾ ಮಕ್ಕಳ ಬರವಣಿಗೆಗೆ ನಾವು ಒಂದಿಷ್ಟು ಎಷ್ಟು ಸಪೋರ್ಟ್ ಮಾಡ್ಬೋದು ಅನ್ನುವಂಥದ್ದು. ಆಮೇಲೆ ಇನ್ನೂ ಒಂದು ಇದೆ, ಕೆಲವೊಬ್ರು ಸಾಹಿತಿಗಳು ಹೇಳ್ತಿರ್ತಾರ ಬರವಣಿಗೆಯನ್ನ ತುಂಬಾ ಬದಲಾವಣೆ ಮಾಡಿ ತಿದ್ದಬೇಡಿ ಅಂತ. ಮತ್ತೆ ನಾವು ಆ ಹಿನ್ನೆಲೆಯಲ್ಲಿ ನೀವು ಗಮನಿಸ್ತಿರೋ ಗೊತ್ತಿಲ್ಲ, ನಮ್ಮ ಪತ್ರಿಕೆ ರಚನಾ ಸಂದರ್ಭದಲ್ಲಿ ನಾನು ಹೇಳ್ತಾ ಇರ್ತೇನೆ, ನಾವು ಮಕ್ಕಳ ಬರವಣಿಗೆ ತುಂಬಾ ತಿದ್ದುಪಡಿ ಮಾಡಲ್ಲ, ಅವ್ರಿಗೆ ಒಳ್ಳೆ ಕೊಡ್ತೀವಿ ನಾವು ತಿದ್ದುಪಡಿ ಮಾಡ್ಲಿಕ್ಕೆ. ಅದು ಒಂದು ತಂಡವಾಗಿ ಅವ್ರ ಮಕ್ಕಳಿಗೆ ಅವರು ಏನು ಶಬ್ದ ದೋಷ ಆಗಿರ್ಬೋದು, ವ್ಯಾಕರಣ ದೋಷ ಆಗಿರ್ಬೋದು, ವಾಕ್ಯ ದೋಷ ಆಗಿರ್ಬೋದು, ಅವೆಲ್ಲ ಕೂಡ ಅವರೇ ತಿದ್ದುಪಡಿ ಮಾಡೋದ್ರಿಂದ ಸಾಹಿತ್ಯದ ಓದು ಜಾಸ್ತಿ ಆಗುತ್ತೆ, ಮತ್ತೆ ಅವ್ರಿಗೊಂದು ಬರವಣಿಗೆ ಕ್ಲಾರಿಟಿ ಸಿಗುತ್ತೆ. ಆ ಪ್ರಯತ್ನಗಳನ್ನು ಮಾಡ್ತಾ ಇದೀವಿ. ಮತ್ತೆ ಅನೇಕ ವಿಶೇಷವಾಗಿ ಇನ್ನು ನಮ್ಮ ಭಾರತಕ್ಕಿಂತ ನಾವು ವಿದೇಶಗಳಲ್ಲಿ ನಮ್ಮ ಪತ್ರಿಕೆ ಬಗ್ಗೆ ತುಂಬಾ ಜನ ಅಭಿಮಾನಿಗಳಿದ್ದಾರೆ. ಯಾಕಂದ್ರೆ ನಾವು ಕಳೆದ 2 ವರ್ಷಗಳಿಂದ ಕೂಡ ಕ್ಯಾಲಿಫೋರ್ನಿಯಾ ಮತ್ತು USA ಅನೇಕ ಜನ ಅಭಿಮಾನಿಗಳೇ ಈ ಪತ್ರಿಕೆಯ ಪ್ರಕಟಣೆಗೆ ಧನ ಸಹಾಯ ಮಾಡ್ತಾ ಇದ್ದಾರೆ. ಹಾಗಾಗಿನ ಮತ್ತು ನಮ್ಮ ರಾಷ್ಟ್ರದ ಅನೇಕ ದೊಡ್ಡ ದೊಡ್ಡ ಪತ್ರಿಕೆಗಳು, ದಿನಪತ್ರಿಕೆಗಳು, ಇಂಗ್ಲಿಷ್, ಹಿಂದಿ, ತಮಿಳು ಮತ್ತು ತೆಲುಗು ಪತ್ರಿಕೆಗಳು ಆಗಿರ್ಬೋದು, ಮತ್ತು ವಾರ ಪತ್ರಿಕೆಗಳು, ಸುಧಾ, ತರಂಗ, ಈ ತರ ಅನೇಕ ಪತ್ರಿಕೆಗಳ ಇದ್ರ ಬಗ್ಗೆ ವಿಸ್ತೃತವಾಗಿರುವಂತಹ ವರದಿಯನ್ನು ಮಾಡೋದ್ರಿಂದ ಬೇರೆ ಬೇರೆ ದೇಶಗಳಲ್ಲಿರುವಂತಹ ಆಸಕ್ತರು ಕೂಡ ಇದಕ್ಕೆ ಕನೆಕ್ಟ್ ಆಗ್ತಾ ಒಂದಿಷ್ಟು ಸಪೋರ್ಟ್ ಅನ್ನು ಮಾಡ್ತಾ ಇದ್ದಾರೆ. ಮತ್ತು ಬರವಣಿಗೆ ಕೂಡ ಹೀಗೆ ನಾವು ವೇದಿಕೆ ಕಲಿಸೋದು ಅನ್ನುವಂತ ಆಲೋಚನೆ ಕೂಡ ಬೇರೆ ಬೇರೆ ದೇಶಗಳಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಸರ್. ಈಗ ಮಕ್ಕಳ ಬರಹಗಳನ್ನ ತುಂಬಾ ಸುದೀರ್ಘ ಕಾಲದಿಂದ ಪರಿಶೀಲಿಸಿರ್ತಕ್ಕಂತ ನೀವು ಮಕ್ಕಳ ಬರಹಗಳಲ್ಲಿ ಏನನ್ನ ಕಂಡಿದ್ದೀರಿ? ಬಹಳ ಇದು ದೊಡ್ಡ ಪ್ರಶ್ನೆ ಮತ್ತು ಸರಳವಾಗಿ ಉತ್ತರವನ್ನು ನಿರೀಕ್ಷಿಸುವ ಪ್ರಶ್ನೆ. ಮಕ್ಕಳ ಬರವಣಿಗೆ ಏನ್ ಕಾಣ್ತೀವಿ ಅನ್ನೋದಕ್ಕಿಂತ ಒಂದು ಸುಂದರವಾಗಿರುವಂತ ಮುಗ್ಧತೆಯನ್ನು ಕಾಣ್ತೀವಿ ಮಕ್ಕಳ ಬರವಣಿಗೆ. ಯಾಕಂದ್ರೆ ಅವನು ಅನುಭವಿಸಿದ ಅನುಭವವನ್ನು ಯಾವುದೇ ರೀತಿಯಾಗಿರುವಂತಹ ಫಿಲ್ಟರ್ ಇಲ್ಲದೆ ನೇರವಾಗಿ ಅಕ್ಷರ ರೂಪಕ್ಕೆ ತರ್ತಾನಲ್ಲ. ಈಗ ನಿನ್ನೆ ಒಂದು ಸಣ್ಣ ನಮ್ಮ ಶಾಲೆಯಲ್ಲಿ ಒಂದು ಘಟನೆ ಆಯ್ತು. 8ನೇ ತರಗತಿ ಓದುವಂತ ಪವನ್ ಅಂತ ವಿದ್ಯಾರ್ಥಿ, ಅವನು ಮನೆಯಲ್ಲಿ ಗಣೇಶ ಮೂರ್ತಿನ ಅವನೇ ತಯಾರು ಮಾಡ್ತಾನೆ. ಅವನು ಸರ್ ನಾ ಪತ್ರಿಕೆಗೆ ಗಣೇಶನ ಬಗ್ಗೆ ಬರಿತೀನಿ ಅಂದಾಗ, ಹಾಗಾದ್ರೆ ನೀನ್ ಏನ್ ಬರ್ತೀನಿ ಸರ್, ನಾನು ಮಾಡಿದ ಗಣಪ ಇದ್ರ ಬಗ್ಗೆ ಬರಿತೀನಿ ಅಂತ. ನೋಡ್ರಿ, ಅದು ನನಗೆ ಅದನ್ನ ಕೇಳಿದಾಗ ಏನಿಸುತ್ತೆ, ಅದು ಎಷ್ಟು ಮುಗ್ಧತೆಯಿಂದ ಅವನು ಬರವಣಿಗೆ ಮಾತಾಡ್ತಿದ್ದಾನೋ ಅಂತ. ಅವನು ಮುಂದೆ ಅದನ್ನ ಸುದೀರ್ಘವಾಗಿ ಬರಿತಾನೋ, ಅರ್ಧ ಪುಟ ಬರಿತಾನೋ, 1 ಪುಟ ಬರಿತಾನೋ, ಅದು ಚರ್ಚೆ ನಂತರ ಚರ್ಚೆ. ಬಟ್ ಬರವಣಿಗೆ ಮುಗ್ಧತೆ ಇದೆಯಲ್ಲ, ನಮ್ಮ ಇಡೀ ಮಕ್ಕಳ ಸಾಹಿತ್ಯವನ್ನ ಅಥವಾ ಮಕ್ಕಳ ಬರವಣಿಗೆ ತಿದ್ದುವಂತ ಕ್ಷೇತ್ರದಲ್ಲಿ ನನಗೆ ಕಂಡುಕೊಂಡಿದ್ದಂತಂದ್ರೆ ಬಹಳ ಮುಗ್ಧತೆಯಿಂದ ಮತ್ತು ಬಹಳ ನೇರವಾಗಿರುವಂತ ಬರಹ ಮತ್ತು ಸತ್ಯವನ್ನು ಬರಿತಾರೆ ಅನ್ಸುತ್ತೆ. ಅಲ್ಲಿ ಯಾವುದೇ ರೀತಿಯಾಗಿ ಆಡಂಬರಕ್ಕೆ ಮತ್ತು ನಾವು ತುಂಬಾ ಫ್ಯಾಂಟಸಿಯಾಗಿ ಮಕ್ಕಳು ಆಲೋಚನೆ ಮಾಡೋಕ್ಕಿಂತ ಅನುಭವ ಏನ್ ಸಿಕ್ಕಿರ್ತಲ್ಲ ಅದು ಬಹಳ ಹತ್ತಿರದಿಂದ ಬರೀತಾರೆ ಅನ್ನುವಂಥದ್ದು. ಈಗ ನೀವು ಗಮನಿಸಿರೋ ಹಾಗೆ ಮಕ್ಕಳ ಬರಹಗಳಿಗೆ ನೀವು ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದ್ರಿ, ಅವಕಾಶ ಒದಗಿಸಿಕೊಟ್ಟಿದ್ರಿ. ಆದ್ರೆ ಅವ್ರು ಬರಹಕ್ಕೆ ಇರ್ತಕ್ಕಂಥ ಹಿನ್ನೆಲೆ ಏನಿರ್ಬೋದು, ಯಾವುದು ಅವ್ರಿಗೆ ಹೆಚ್ಚು ಪ್ರೇರಣೆಯನ್ನು ಒದಗಿಸಿದೆ ಬರಹಗಳನ್ನು ಕೈಗೊಳ್ಳಿಕ್ಕೆ ಅಂತ? ಈಗ ಒಬ್ಬ ವ್ಯಕ್ತಿ ಬರಿತಾನಂತರಿಗೆ ಅವನು ಬೇರೆ ಬೇರೆ ರೀತಿಯಾಗಿರುವಂತಹ ಪ್ರಚೋದನೆಗಳು ಇರ್ತಾರೆ. ಅಥವಾ ನನ್ನಿಂದನೇ ಆ ಮಗು ಬರ್ದೇ ಅಂತ ಅಲ್ಲ, ಅವನು ಈ ಮುಂಚಿತವಾಗಿ ನಮ್ಮ ಶಾಲೆ ಬರೋಕೆ ಮುಂಚಿತವಾಗಿ ಅವನು ಬೇರೆ ಬೇರೆ ವೇದಿಕೆಗಳಲ್ಲಿ, ಅವಕಾಶಗಳಲ್ಲಿ ಪತ್ರಿಕೆ ಓದ್ತಿರ್ಬೋದು, ಅಥವಾ ಅವ್ರ ಮನೆಯಲ್ಲಿ ಯಾರಾದ್ರೂ ಅವ್ರ ಅಜ್ಜಿ ಆಗಿರ್ಬೋದು ಅಥವಾ ಅವ್ರ ಅಪ್ಪ ಆಗಿರ್ಬೋದು, ಯಾರಾದ್ರೂ ಹಳೆಯ ಕಥೆಗಳನ್ನು ಹೇಳುವಂತ ಸಂದರ್ಭ, ಶಿಶುಗೀತೆಗಳನ್ನು ಹೇಳ್ಕೊಟ್ಟಿರುವಂತ ಸಂದರ್ಭ. ಇಲ್ಲಿ ಬಂದಾಗ ಆ ಮಗು ಆ ಅನುಭವ ಇಟ್ಕೊಂಡು ನಮ್ಮ ಶಾಲೆ ಬಂದಾಗ ನೀನು ಪ್ರಯತ್ನ ಮಾಡಬಹುದು ಅನ್ನುವಂತ ಒಂದು ಪ್ರಶ್ನೆಯನ್ನ ಇಡ್ತೀವಿ. ಅಂದ್ರೆ ನೀನ್ ಯಾಕೆ ಪ್ರಯತ್ನ ಮಾಡಬಹುದು ಅಂತ. ಆ ಮಗು ನಾವ್ ಹೇಳಿದ ತಕ್ಷಣ ಮಕ್ಕಳೆಲ್ಲರೂ ಬರೀತಾರ ಅನ್ನುವಂಥದ್ದು ಕೂಡ ನಾವು ನಂಬಕ್ಕಾಗಲ್ಲ. ಪ್ರಯತ್ನಗಳು ಅಷ್ಟೇ. ಪ್ರತಿ ತರಗತಿಯಲ್ಲಿ ಒಂದು ಅಂಶವನ್ನ ನೀವು ಬರಿಬೋದಲ್ಲ. ಈ ತರ ಸಾಹಿತ್ಯಗಳು ನಿಮ್ ಕತೆ ಬರ್ತಾರೆ, ನಾಳೆ ನಿಮ್ ಕಥೆಗಳು ಕೂಡ ನಿಮ್ ಪಠ್ಯಪುಸ್ತಕದಲ್ಲಿ ಬರ್ಬೋದಲ್ಲ. ಈ ತರ ಜೀವಂತ ಉದಾಹರಣೆಗಳನ್ನ ನಾವು ತರಗತಿ ಕೂಡ ತೆಗೆದುಕೊಂಡು ಹೋಗ್ತಾ ಇರ್ತೀವಿ. ಮತ್ತು ಮಕ್ಕಳ ಸಾಹಿತ್ಯದ ಪುಸ್ತಕಗಳನ್ನ ಮತ್ತು ಪ್ರಬುದ್ಧ ಸಾಹಿತ್ಯವನ್ನು ಕೂಡ ನಾವು ಪ್ರತಿ ದಿವಸ ನಮ್ದು ಒಂದು ಹವ್ಯಾಸ ಏನಂತಾರ, ಒಂದು ತರಗತಿಗೆ ಹೋಗುವಂತ ಒಂದ್ 2-3 ಪುಸ್ತಕ ಕೈ ಹಿಡ್ಕೊಂಡು ಹೋಗ್ತೀವಿ ನಾವು. ಆ ಮಕ್ಕಳಿಗೆ ಅದನ್ನ ಪರಿಚಯ ಮಾಡೋದು ಈಗ ಇಟ್ಕೊಂಡು, ಈ ತರ ಕೃತಿ ಇದೆ, ನಿಮ್ಗೆ ಆಸಕ್ತರು ಓದಿ. ಆ ಮಗು ಓದ್ತಾ ಬಂದಾಗ ಸರ್ ನಾವು ಒಂದು ಪ್ರಶ್ನೆ ಮಾಡೋದು ಒಂದು ಮಗನ, ಸರ್ ಇಂತಿಂತ ದೊಡ್ಡ ಬುಕ್ಕ ನಾವು ಬರೀಬೋದಾ ಸರ್ ಅಂತಂದು. ಅವನು ಈಗ 8ನೇ ತರಗತಿ ಓದುವಂತ ವಿದ್ಯಾರ್ಥಿ ಬಂದ, ಸರ್ ನಾವು ಪುಸ್ತಕ ಬರೀಬೋದು ಅನ್ನುವಂತ ಆಲೋಚನೆ ಬಂತಲ್ಲ, ಬಹುಶಃ ನಾನು ಅನ್ಸಿದ ಖಂಡಿತ ನೀನ್ ಮುಂದೆ ಒಂದ್ ದಿವಸ ಈ ಪುಸ್ತಕ ಬರೀತೀನಿ.
ಅಂದ್ರೆ ಒಂದು ಅವಕಾಶಗಳ ಬೆನ್ನು ತಟ್ಟುವಿಕೆ ಆಗಿರ್ಬೋದು ಮತ್ತು ಅವರಿಗೆ ಅವರ ಯಾವ್ದಾವ್ದು ಅನುಭವದ ಜನ್ಯ ಇದೆಯಲ್ಲ ಅದನ್ನೆಲ್ಲವೂ ಕೂಡ ಮಕ್ಕಳು ನಮ್ಮ ಒಟ್ಟಿಗೆ ಮಾತಾಡಿದಾಗ ನಾವು ಒಂದಿಷ್ಟು ಎಲ್ಲ ಫಿನಿಶಿಂಗ್ ಆಯ್ದಾಗ ಒಂದಿಷ್ಟು ಟ್ಯೂನ್ ಮಾಡೋದಂತೀವಲ್ಲ, ಹಾಗಾಗಿ ಒಂದಿಷ್ಟು ಅವರಿಗೆ ಫಿನಿಶಿಂಗ್ ಟಚ್ ಅನ್ನ ಆ ಬರವಣಿಗೆ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ಮಕ್ಕಳ ಬರಹಗಳಿಗೆ ನೀವು ನಿಮ್ಮ ಶಾಲಾ ಹಂತದಲ್ಲೇ ಒಂದು ಅವಕಾಶವನ್ನು ಒದಗಿಸಿ ವೇದಿಕೆಯನ್ನು ಒದಗಿಸಿ ಕೊಟ್ರಿ. ಆದರೆ ಸಾಹಿತ್ಯ ವಲಯದಲ್ಲಿ, ಅದು ವಿಶೇಷವಾಗಿ ಕನ್ನಡ ಸಾಹಿತ್ಯಕ ವಲಯದಲ್ಲಿ ಮಕ್ಕಳ ಬರಹಗಳಿಗೆ ವೇದಿಕೆ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಬಹುಶಃ ಇದು ಒಂದಿಷ್ಟು ಯೋಚಿಸಬೇಕಾದ ಪ್ರಶ್ನೆ. ಯಾಕಂದ್ರೆ ಈಗ ನಾವು 10-12 ವರ್ಷದ ಈ ನಮ್ಮ ಪ್ರಯಾಣದಲ್ಲಿ ಮಕ್ಕಳು ಬರೀತಾರ ಅಂತಂದ್ರೆ ಯಾವ ದಿನದ ಪತ್ರಿಕೆಗಳು ಕೂಡ ಪ್ರಕಟ ಮಾಡಕ್ಕೆ ಇನ್ನು ಮುಂದೆ ನೋಡ್ತಾರೆ. ಅದು ವಿಶೇಷವಾಗಿ ನಮ್ಮ ಇಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಹಂಪಿ ಟೈಮ್ಸ್ ಅನ್ನುವಂತ ಪತ್ರಿಕೆ ಇದೆ. ನಮಗೆ ಒಂದು ಬಹಳ ಅವರು ಬಸಾಪುರ ಅನ್ನುವಂತ ಸ್ನೇಹಿತರು, ಅವರು ಒಂದು ಮಕ್ಕಳ ಕಾಲಂ ಅಂತಾನೆ ಒಂದು ರಿಸರ್ವ್ ಮಾಡಿದ್ದಾರೆ. ಹಾಗಾಗಿ ನಾವು ದಿನನಿತ್ಯ ಪತ್ರಿಕೆಯಲ್ಲಿ ಮಕ್ಕಳ ಬರವಣಿಗೆಯನ್ನು ಕಳಿಸಿದಾಗ ಅವು ಪ್ರಕಟ ಆದಾಗ ನಮ್ಮ ಮಕ್ಕಳು ಇಡೀ ಊರು ತುಂಬಾ ಪತ್ರಿಕೆ ಹಂಚಿ ಖುಷಿ ಪಡುವಂತ ಸಂದರ್ಭಗಳನ್ನು ಕಂಡಿದ್ದೀವಿ. ಆ ತರದ ಅನೇಕ ಪತ್ರಿಕೆಗಳ ಅವಕಾಶ ಹೆಚ್ಚು ಕೊಡಬೇಕು ಅನ್ನುವಂತ ನಮ್ಮ ಉದ್ದೇಶ. ಅಲ್ಲ, ಈಗ ನಿಮ್ಮ ಸೀಮಿತ ಪರಿಧಿಯ ವ್ಯಾಪ್ತಿ ಒಳಗೆ ನೀವು ನಿಮ್ಮ ಆಪ್ತರು ಮತ್ತು ನಿಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈ ತರದ ಅವಕಾಶಗಳನ್ನ ಅದು ವಿಶೇಷವಾಗಿ ನೀವೇ ಸೃಷ್ಟಿಸಿಕೊಂಡಿರ್ತಕ್ಕಂಥವು. ಆದ್ರೆ ಕನ್ನಡ ಸಾಹಿತ್ಯ ವಲಯದಲ್ಲಿ ವೇದಿಕೆಗಳೇನಾದ್ರೂ ಈ ತರ ಅವಕಾಶಗಳೇನಾದ್ರೂ ಇವೆಯಾ ಮುಂಚೆಯಿಂದ? ಇಡೀ ಕನ್ನಡ ಸಾಹಿತ್ಯ, ಅದಕ್ಕಾಗಿ ಅಧಿಕೃತ ಸಂಘ ಸಂಸ್ಥೆಗಳು ಇದಾವೆ. ಕನ್ನಡ ಸಾಹಿತ್ಯ ಪರಿಷತ್ ಇದೆ ಮತ್ತು ಮಕ್ಕಳ ಸಾಹಿತ್ಯ ಪರಿಷತ್ ಕೂಡ ಇತ್ತೀಚೆಗೆ ಒಂದು ಮಕ್ಕಳ ಸಾಹಿತ್ಯ ಪರಿಷತ್ತು ಅಧಿಕೃತವಾಗಿ ಸಾಹಿತ್ಯ ಪರಿಷತ್ತಿನ ಒಂದು ಸ್ವತಂತ್ರ ಸಂಸ್ಥೆಯಾಗಿ ಕೆಲಸ ಮಾಡ್ತಿದ್ದಾರೆ. ಈಗ ಅಂದ್ರೆ ಅದು ಪರ್ಯಾಯವಾಗಿ ಇದಾವೆ. ಅದು ಅಧಿಕೃತವಾಗಿರುವಂತದ್ದು ಅದಲ್ಲ, ಅದು ಹೆಸರಿನ ಸಂಸ್ಥೆಗಳು ಕೆಲಸ ಮಾಡ್ತಿರೋದ್ರಿಂದ ನಾವು ಪ್ರತಿ ಸಲ ಕನ್ನಡ ಸಾಹಿತ್ಯ ಪರಿಷತ್ತಿನ ದೊಡ್ಡ ದೊಡ್ಡ ವೇದಿಕೆಗಳು ಚರ್ಚೆ ಆಗೋದಂಥದ್ದು ಎಷ್ಟು ಮಕ್ಕಳಿಗೆ ನಾವು ವೇದಿಕೆಗಳನ್ನು ಕಲ್ಪಿಕೊಟ್ಟಿದ್ದೀವಿ. ಅಂದ್ರೆ ನಾವು ಪ್ರಬುದ್ಧ ಸಾಹಿತ್ಯಕ್ಕೆ ಮಕ್ಕಳನ್ನ ಅವಕಾಶನ ಕೊಡ್ತಾ ಇಲ್ಲ. ಈಗ ಇಡೀ ಕನ್ನಡ ಸಾಹಿತ್ಯ ಈ ದಶಕದಲ್ಲೇ ಒಂದಿಷ್ಟು ಅಲ್ಲಲ್ಲಿ ಮಕ್ಕಳ ಕವಿಗೋಷ್ಠಿಗಳು, ಮಕ್ಕಳ ಬರವಣಿಗೆ ತರಬೇತಿಗಳು ಬಿಟ್ಟರೆ, ನಾವು ಸರ್ಕಾರದ ಈ ಆಲೋಚನೆಯಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ನಾವು ಕಳೆದ ವರ್ಷಗಳಿಂದ ನೀವು ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ. ಮಕ್ಕಳ ಹಬ್ಬ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಕ್ಕಳ ಬರವಣಿಗೆಗೆ ಅವಕಾಶ ಕೊಡಬೇಕಂತ. ಆದ್ರೆ ಅಧಿಕೃತ ಕನ್ನಡ ಸಾಹಿತ್ಯ ಪರಿಷತ್ತು ಮಕ್ಕಳ ಬರವಣಿಗೆಗೆ ಕನಿಷ್ಠ ಶಾಲಾ ಹಂತದಲ್ಲಾದ್ರೂ ಒಂದು ಯೋಜನೆ ರೂಪಿಸ್ಕೊಳ್ಬಹುದು, ಅಥವಾ ತಾಲೂಕು ಹಂತದಲ್ಲಿ ಒಂದು ಯೋಜನೆ ಹಾಕೊಂಡ್ಬಿಟ್ಟು ಈ ತರ ಮಕ್ಕಳ ಬರವಣಿಗೆ ಆಸಕ್ತಿ ಇರುವಂತರಿಗೆ 1 ತಿಂಗಳು ಅಥವಾ 2 ತಿಂಗಳು ಒಂದು ಕಾರ್ಯಕ್ರಮಗಳನ್ನ ಏರ್ಪಡಿಸುವಂಥದ್ದು, ಅಥವಾ ನಾವು ಬರವಣಿಗೆ ಸ್ಪರ್ಧೆಗಳನ್ನ ಏರ್ಪಡಿಸುವಂತ ಕಾರ್ಯಕ್ಕೆ ಕೈ ಹಾಕಬೇಕು. ನಾವು ತುಂಬಾ ನಿರೀಕ್ಷೆ ಇಟ್ಟಿದ್ದೀವಿ, ಬಟ್ ಸಾಹಿತ್ಯ ಪರಿಷತ್ತವರು ಕೂಡ ಇನ್ನು ಕ್ರಿಯಾಶೀಲವಾಗಿ ಮಕ್ಕಳ ಲೋಕಕ್ಕೆ ಬರ್ತಿಲ್ಲ ಅನ್ನುವಂತ ನೋವು ಕೂಡ ನಮಗಿದೆ. ಹೌದು, ಅಂದ್ರೆ ಈಗ ಸರ್ಕಾರಗಳು ಮತ್ತು ಸರ್ಕಾರಿ ಸ್ಥಾಪಿತ ಸ್ವಾಯತ್ತ ಸಂಸ್ಥೆಗಳು ಮತ್ತು ಸಾಹಿತ್ಯಿಕ ವಲಯ ಅದು ಹಿರಿಯ ಸಾಹಿತಿಗಳು, ಪ್ರಬುದ್ಧ ಸಾಹಿತಿಗಳಿಗಾಗಿ ಅವರದೇ ಆಗಿರ್ತಕ್ಕಂಥ ವೇದಿಕೆಗಳು, ಅವಕಾಶಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಆ ರೀತಿಯ ಒಂದು ಅವಕಾಶಗಳು ಮಕ್ಕಳಿಗೂ ಕೂಡ ಸಿಗಬೇಕು ಅನ್ನೋದು ನಿಮ್ಮ ಒಂದು ಅಭಿಪ್ರಾಯ. ಅದು ಖಂಡಿತ ಆಗಬೇಕು ಅಂತ ಅನ್ಕೊಳ್ತೀನಿ. ಸರ್, ಈಗ ಇದರ ನಡುವೆ ಸುಮಾರು ವಿದ್ಯಾರ್ಥಿಗಳು, ಸುಮಾರು ಮಕ್ಕಳು ಸಾಹಿತ್ಯ ರಚನೆಯಲ್ಲಿ ತೊಡಗಿದ್ದಾರೆ. ಅಂಥವರಿಗೆ ನೀವು ಏನು ಸಲಹೆಯನ್ನು ಕೊಡ್ಲಿಕ್ಕೆ ಬಯಸ್ತೀರಿ? ಮೊದಲಿಗೆ ಸಲಹೆನಕ್ಕಿಂತ ಸರ ಮಕ್ಕಳ ಬರವಣಿಗೆ ಪ್ರಾರಂಭದಲ್ಲಿ ನೀವು ಹೇಳೋದು ಫಸ್ಟ್ ಅಧ್ಯಯನಕ್ಕೆ ಹಚ್ಚಬೇಕು ಅನ್ನೋದು. ಮತ್ತೆ ಅಲ್ಲಿ ಓದುವ ಪ್ರಕ್ರಿಯೆ ಸ್ಟಾರ್ಟ್ ಆಗ್ಬೇಕು. ಯಾವಾಗಲೂ ಓದುವಿಕೆ ಸ್ಟಾರ್ಟ್ ಆದಾಗ ಅವ್ರ ಮಕ್ಕಳಿಗೆ ಆ ಪದ ಜೋಡಣೆಯ ಒಂದಿಷ್ಟು ಮಾಹಿತಿಗಳನ್ನ, ತರಬೇತಿಗಳಲ್ಲಾಗಿರ್ಬೋದು ಅಥವಾ ಇತರ ಸಾಹಿತ್ಯ ಓದೋದ್ರ ಮುಖಾಂತರ ಮಕ್ಕಳು ಕಲಿಬೇಕು. ಕಲ್ತ ನಂತರ ಮತ್ತೆ ಇವತ್ತೇ ನಾನು ಬರೆದದ್ದ ಇವತ್ತು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು ಅನ್ನುವಂತಹ ಭ್ರಮೆಯನ್ನು ಇಟ್ಟುಕೊಂಡು ಹೋಗ್ಬಾರ್ದು. ಅವರು ಎಷ್ಟು ಬರೆದಿರ್ತಾರೆ ಅದನ್ನ ನಾವು ಶಿಕ್ಷಕರಾದರು ಅಥವಾ ಪೋಷಕರಾದರು ಒಂದಿಷ್ಟು ಬೆನ್ನು ತಟ್ಟುವಂತ ಕೆಲಸ ಮಾಡ್ತಾ ಅವ್ರಿಗೆ ಅವಕಾಶವನ್ನು ಕಲ್ಪಿಸ್ಕೊಡೋದ್ರ ಮುಖಾಂತರ ಮಕ್ಕಳು ಬರವಣಿಗೆ ಪ್ರೇರೇಪಿಸಬಹುದು. ವಿಶೇಷವಾಗಿ ಮಕ್ಕಳ ಬರವಣಿಗೆ ಅಂತಂದ್ರೆ ಒಂದು ವಿಚಿತ್ರ ಲೋಕನೇ ಇರ್ತದೆ ಸರ್ ಅಲ್ಲಿ. ಯಾಕಂದ್ರೆ ಯಾವ್ದೋ ಪ್ರಬುದ್ಧ ಸಾಹಿತ್ಯ ಒಬ್ಬ ಸಾಹಿತ್ಯ ಒಂದು ಪುಸ್ತಕ ಬರೆದ ನಂತರ ನೆಕ್ಸ್ಟ್ ಪುಸ್ತಕ ತುಂಬಾ ನಿರೀಕ್ಷೆಗಳು, ಇನ್ನೊಂದು ಮತ್ತೊಂದು ಇರ್ತಿಲ್ಲ. ಹಂಗಿರಲ್ಲ ಇಲ್ಲಿ. ಮಕ್ಕಳ ಸಾಹಿತ್ಯ ಇವತ್ತೊಂದು ಪದ್ಯ ಬರ್ದಾನಂದ್ರ ಅವನು, ಅಥವಾ ಒಂದು ಸಣ್ಣ ಶಿಶು ಸಾಹಿತ್ಯ ಮಗು ಬರ್ದಾನಂತಂದ್ರೆ, ಒಂದು ಸಣ್ಣ ಕಥೆ ಬರ್ದ ನಂತರ ಅವ್ನು ನಾಳೆ ಬರೀಬಹುದು ಅಥವಾ ಅದರಿಂದ ವಿಮುಖನಾಗ್ಬೋದು. ಮಗು ಸಾಹಿತ್ಯ ಕ್ಷೇತ್ರಕ್ಕೆ ಬಂದ ನಂತರ ಅವ್ನು ನಿರಂತರವಾಗಿ ಅದರಲ್ಲಿ ಮುಂದುವರಿಸಿಕೊಂಡು ಹೋಗುವ ರೀತಿಯಲ್ಲಿ ನಾವು ಕಾಳಜಿಯನ್ನು ಮಾಡಬೇಕು. ಈಗ ಮಕ್ಕಳು ತಮ್ಮ ಮಟ್ಟಕ್ಕೆ ಮಾತ್ರ ಸಾಹಿತ್ಯ ರಚನೆ ಮಾಡ್ತಾರೆ, ಬರಹಗಳನ್ನು ಕೈಗೊಳ್ತಾರೋ, ಅಥವಾ ಪ್ರಬುದ್ಧರ ರೀತಿ ಆಲೋಚನೆ ಮಾಡಿ ಆ ರೀತಿಯ ಸಾಹಿತ್ಯವನ್ನ ಕೂಡ ರಚಿಸಿದ್ದಾರೆ ಅಂತ ನಿಮ್ಮ ಅನುಭವದ ಪ್ರಕಾರ? ಖಂಡಿತ ಸರ್, 2 ರೀತಿಯ ಮಕ್ಕಳ ಬರವಣಿಗೆ ಕೂಡ ನಾನು ಅನುಭವಿಸಿದ್ದೀನಿ. ಒಂದು ಅವರ ಹಂತಕ್ಕೆ ಬೇಕಾಗಿರುವಂತಹ ಒಂದು ತರಗತಿ, ಅಂದ್ರೆ ಅವರ ವಯಸ್ಸಿನ ಗುಂಪಿಗೆ ಅನುಗುಣವಾಗಿ ಅಥವಾ ಅವರು ಓದಿರುವಂತ ಸಾಹಿತ್ಯದ ಆಧಾರದ ಮೇಲೆ ಶಿಶು ಸಾಹಿತ್ಯ ರಚನೆ ಮಾಡಿರುವಂತ ಮಕ್ಕಳು ಇದ್ದಾರೆ. ಮತ್ತೆ ದೊಡ್ಡವರಿಗೆ ಮಾರ್ಗದರ್ಶನ ಮಾಡುವಂತ ಕಥೆಗಳನ್ನು ಕೂಡ ನಮ್ಮ ಮಕ್ಕಳು ಬರೆದಿದ್ದಾರೆ.
ಈಗ ಒಂದು ನಮ್ಮ ಪತ್ರಿಕೆಯಲ್ಲಿ ಒಂದು ಕತೆ ಬರ್ತದೆ, ನಮ್ಮ ಮಗು ಏನಂತಾರ, ಸಾರಾಯಿ ಕುಡಿಯಬೇಡಿ ಅಂತ. ನೀವು ಈಗೆಲ್ಲ ಹಳೆ ಕಾಲದಲ್ಲಿ ಅದು ಇಲ್ಲ ಇತ್ತು, ಈಗೆಲ್ಲ ಅದು ನಿಷೇಧ ಆಗಿದೆ. ಬಟ್ ಅವತ್ತು ಅದು ಕೂಡ ಮದ್ಯಪಾನ ಇದೆ. ಅವನು ತನ್ನ ಗ್ರಾಮೀಣ ಭಾಷೆಯಲ್ಲಿ ಸಾರಾಯಿ ಕುಡಿಯಬೇಡಿ ಅಂತ ಅವನು ಇಡೀ ಕಥೆಯನ್ನು ಓದಿದಾಗ ಅವನು ಕೊಟ್ಟಿರುವಂತಹ ಅಲ್ಲಿ ಉದಾಹರಣೆಗಳಾಗಿರ್ಬೋದು, ಅಥವಾ ಅವನು ಕಲ್ಪನಾ ಲೋಕದಲ್ಲಿ ಬಂದಿರುವಂತಹ ವ್ಯಕ್ತಿ ಚಿತ್ರಗಳಾಗಿರ್ಬೋದು, ಅವನ ಅನುಭವವನ್ನ ಮತ್ತಷ್ಟು ಕಾಲ್ಪನಿಕವಾಗಿ ಬರೆದಾಗ ನಮಗೆ ಅನಿಸಿತು ಎಷ್ಟು ಪ್ರಬುದ್ಧತೆಯಿಂದ ಇದು ಬರಹ ಇದೆ ಅಂತ. ಅಂದ್ರೆ ಮಕ್ಕಳು ಆಲೋಚನಾ ಕ್ರಮ ಹೆಂಗಿರುತ್ತೆ, ಒಂದೊಂದ್ಸಲ ಮಕ್ಕಳು ತಮ್ಮ ಗುಂಪಿನವರೊಟ್ಟಿಗೆ ಮಾತಾಡ್ಬೇಕಂತ ಅನಿಸ್ತಾವ, ಅಥವಾ ಕೆಲವೊಂದು ಮಕ್ಕಳು ಅವ್ರಿಗಿಂತ ಹಿರಿಕರೊಟ್ಟಿಗೆ ಬೆರೆಯಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಹಾಗಾಗಿ ನಾವು ಎರಡು ರೀತಿಯ ವೈರುಧ್ಯನ ಕೂಡ ಮಕ್ಕಳನ್ನ ನೋಡ್ತೀವಿ, ಮತ್ತೆ ಎರಡೂ ಕೂಡ ನಾವು ಸ್ವಾಗತ ಮಾಡ್ಕೊಳ್ಳುವಂತ ಅಂಶಗಳು. ಹೌದು, ಖಂಡಿತ. ಯಾಕಂದ್ರೆ ಹಿರಿಯರಾಗಿ ಮಕ್ಕಳ ಮಟ್ಟಕ್ಕೆ ಆಲೋಚನೆ ಮಾಡ್ತಾರೆ, ಮಕ್ಕಳ ಕುರಿತಾಗಿ ಕತೆ ಕವನಗಳು ಸಾಹಿತ್ಯವನ್ನು ರಚನೆ ಮಾಡ್ತಾರೆ ಅಂತ ನಾವು ಅನ್ಕೊಳ್ಳೋದಾದ್ರೆ, ಹಿರಿಯರು ಕೂಡ ದೊಡ್ಡವರ ಮಟ್ಟಕ್ಕೆ ಆಲೋಚನೆ ಮಾಡಬಲ್ಲರು, ಅವ್ರ ಹಾಗೆ ಬರೆಯಬಲ್ಲರು ಅನ್ನೋದನ್ನ ನಾವು ಒಪ್ಪಲೇಬೇಕಾಗಿರ್ತಕ್ಕಂಥ ವಿಷಯ. ಅದರಲ್ಲಿ ಒಂದಿಷ್ಟು ವಿರೋಧಗಳಿದಾವೆ. ಚಿಕ್ಕವರು ದೊಡ್ಡವರ ಬಗ್ಗೆ ಆಲೋಚನೆ ಮಾಡಿ ಬರಿತಾ ಹೋದಾಗ ಅವರ ವಯಸ್ಸಿನ ಅನುಭವಗಳು ಅವ್ರಿಗೆ ಸಿಗಲ್ಲ, ಅವ್ರ ಅದನ್ನ ಅನುಭವಿಸಲ್ಲ ಅನ್ನುವಂತ ಕೂಡ ಒಂದು ವಿರೋಧ ಎಲ್ಲೋ ಬರ್ತಾ ಇದೆ. ಆದ್ರೆ ಪ್ರತಿ ಅನುಭವ ಕೂಡ ಆ ಯಾರು ಲೇಖಕ ಇರ್ತಲ್ಲ ಅವನು ಸ್ವಂತ ಅದು. ಹಾಗಾಗಿ ನಾವು ಅದರಲ್ಲಿ ಆ ಅನುಭವದ ಸರಿ ತಪ್ಪು ಅನ್ನಕ್ ನಾವು ನಿರ್ಧಾರ ಮಾಡಕ್ ನಮ್ಗೆ ಯಾವ್ದೇ ರೀತಿ ಅಧಿಕಾರ ಇರಲ್ಲ. ಆ ಮಗು ಏನು ತನ್ನ ಪರಿಸರದಲ್ಲಿ ತನ್ನ ಮನೆಯಲ್ಲಿ ಕಂಡ್ಕೊಂಡಿರ್ತಾನ ಅನುಭವಗಳು, ಅವು ಅವನ ಬರವಣಿಗೆ ಬಹಳ ಶಕ್ತಿಯಾಗಿ ಜೊತೆ ನಿಲ್ತಾವೆ. ಈಗ ಇನ್ನೂ ಒಂದು ಪ್ರಶ್ನೆ ಸರ್, ಇಷ್ಟೆಲ್ಲ ಮಕ್ಕಳು ಬರಿತಾ ಇದ್ದಾರಲ್ಲ, ಮಕ್ಕಳ ಬರವಣಿಗೆ ಕುರಿತು ಕೆಲವು ಅಪವಾದಗಳು ಕೂಡ ಇವೆ. ಏನಂತಂದ್ರೆ, ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಷ್ಟೊಂದು ಪ್ರಬುದ್ಧವಾಗಿ ಮಕ್ಕಳು ಬರೆಯಬಲ್ಲರ, ಅಷ್ಟು ಪರಿಣಾಮಕಾರಿಯಾಗಿ ಅಭಿವ್ಯಕ್ತಿಸಬಲ್ಲರ, ಅದು ಅವರ ಪಾಲಕರು, ಶಿಕ್ಷಕರು, ಮತ್ತಿನ್ಯಾರು ಲೇಖನಗಳನ್ನು ಬರೆದುಕೊಟ್ಟು ಮಕ್ಕಳ ಮುಖೇನ ಅದನ್ನು ಪ್ರಕಟಿಸುವ ಪ್ರಯತ್ನ ಮಾಡ್ತಿದ್ದಾರೆ ಅಂತಕ್ಕಂಥ ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಈಗ ಸುದೀರ್ಘ ಕಾಲ ನೀವು ಮಕ್ಕಳಿಂದ ಸಾಹಿತ್ಯ ರಚನೆ ಆಗುವಲ್ಲಿ ಪ್ರಯತ್ನ ಪಟ್ಟವರು, ಈಗ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಅದಕ್ಕೆ ಖಂಡಿತ ಸರ್, ಇದು ಮೊದಲೇ ಹಂತದಲ್ಲಿ ಕೆಲವೊಬ್ರು ಪೋಷಕರು, ನಾವು ಏನಾದ್ರು ಬರ್ಕೊಂಬಂದಾಗ ಕೆಲವೊಬ್ರು ಪೋಷಕರು ತಮ್ಮ ಅನುಭವಗಳನ್ನು ಸೇರಿಸಿ ಅಥವಾ ಅವರ ಅಕ್ಷರಗಳನ್ನ ಸೇರಿಸಿ ಅವರ ಪದಗಳನ್ನು ಸೇರಿಸಿ ನಮ್ಮ ಪತ್ರಿಕೆಗೆ ಲೇಖನಗಳನ್ನ ಬರಹಗಳನ್ನು ಕಳಿಸಿದ್ದುಂಟು. ಒಬ್ಬ ಬರಹಗಾರ ಕ್ಷೇತ್ರದಲ್ಲಿರುವಂತ ಒಬ್ಬ ಮೇಷ್ಟ್ರಿಗೆ ನನ್ನ ಮಗು ಏನು ಬರೆಯಬಹುದಿಲ್ಲ ಅನ್ನುವಂತ ನಮಗೆ ಅನುಭವ ಇರ್ತದೆ. ನಾವು ಮಕ್ಕಳಿಗೆ ಅನುಭವದ ಮೇಲೆ ಬರೆಯುವಂತದನ್ನ ಕಲಿಸ್ಬೇಕಷ್ಟೇ. ಕಲಿಸ್ತಾ ಓದಾಗ ಏನಾಗತ್ತೆ ಮಗು, ಆಮೇಲೆ ಅವನಿಗೆ ನೀನ್ ಸ್ವಂತ ನಾನ್ ಸ್ವಂತ ಬರಿಬೇಕು ಅನ್ನುವಂತ ಆಲೋಚನೆ ಅವನಲ್ಲಿ ಹುಟ್ಟಾಕ ಪ್ರಯತ್ನ ಮಾಡ್ಬೇಕು. ಅಲ್ಲ, ಇದು ಪ್ರಾರಂಭಿಕ ಹಂತದಲ್ಲಿ ನೀವ್ ಹೇಳ್ದಂಗೆ ಇದಿತ್ತು. ಈಗ ನಮ್ಮ ಪತ್ರಿಕೆಗೆ ಸರ್ ಸಂದರ್ಶನ ಒಂದು ಕಾಲಮ್ ಇದೆ. ನಮ್ದು ಒಂದು ಬರಹದ ಭಾಗವಾಗಿನೇ ಸಂದರ್ಶನ ಮಾಡುವ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ಯಾವುದೇ ರೀತಿಯಾಗಿರುವಂತ ಪ್ರಶ್ನೆ ಒಳೆಗಳನ್ನು ನಾನು ಕೊಡಲ್ಲ. ಅವ್ರಿಗೆ ಪ್ರಶ್ನೆ ಆಗ್ತದೆ, ನೀವು ಒಬ್ಬ ವ್ಯಕ್ತಿಯ ಬಗ್ಗೆ ಈ ತರ ವಿಷಯಗಳನ್ನ ತಿಳ್ಕೊಂಡ್ ಬರ್ಬೇಕು, ನೀವು ಯಾವ ಪ್ರಶ್ನೆಗಳು ನೀವು ತಯಾರು ಮಾಡ್ಕೊಳ್ತೀರಿ ಅಂತ ಮಕ್ಕಳು ಅವ್ರು ಅರ್ಧ ಗಂಟೆ 1 ಗಂಟೆ ಕೂತ್ಕೊಂಡು ಅವ್ರು ತಯಾರಾಗ್ತಾರೆ. ತಯಾರಾದಾಗ ನಮ್ಮ ಮುಂದೆ ಮಂಡಿಸಿದಾಗ ಆ ಪ್ರಶ್ನೆಗಳು ವ್ಯತ್ಯಾಸ ಇದ್ರೆ ಅದನ್ನ ಕರೆಕ್ಷನ್ ಮಾಡಬಹುದು. ಮತ್ತೆ ಅಲ್ಲಿ ಆ ಪ್ರಶ್ನೆ ಇಟ್ಕೊಂಡೆ ಒಂದು ಸಂದರ್ಶನ ಮಾಡುವ ಸಂದರ್ಭದಲ್ಲಿ ಪ್ರಶ್ನೆಗಳು ಬದಲಾಗಿರುವಂತ ಅನೇಕ ಸಂದರ್ಭಗಳಿದಾವೆ. ಯಾಕಂದ್ರೆ ಅಲ್ಲಿ ಚರ್ಚೆ ಓದಂಗಲ್ಲ ಆ ಕ್ಷಣಕ್ಕೆ ಓದಿದಂತ ಅನೇಕ ಅವ್ರು 10 ಪ್ರಶ್ನೆ ಮೊದಲು ರೆಡಿ ಮಾಡ್ಕೊಂಡ್ರೆ ಸಂದರ್ಶನ 20-30 ಪ್ರಶ್ನೆಗಳು ಕೇಳುವಂತ ಉದಾಹರಣೆಗಳು ನಾನು ಕಣ್ಣಾರೆ ಕಂಡಿದ್ದೀನಿ. ಹಾಗಾಗಿನೇ ಪ್ರತಿ ಬರವಣಿಗೆ ಕೂಡ ಶಿಕ್ಷಕರು ತಿತ್ತಾರೆ, ಪೋಷಕರು ತಿತ್ತಾರೆ ಅನ್ನುವಂಥದ್ದು ಸುಳ್ಳು. ಹಾಗಾಗಿ ಈಗ ನಮ್ಮ ಶಾಲೆಗಳಲ್ಲಿ ಬಂದ್ರೆ ನೀವು ಯಾವ್ದೋ ಒಂದು ತರಗತಿಗೆ ಹೋಗ್ತಾಗ ಏನಾದ್ರು ಒಂದು ವಿಷಯ ಕೊಟ್ಟಾಗ ಬರೀರಿ ಅಂತ ಅವ್ರ ಆ ಕ್ಷಣಕ್ಕೆ ಏನ್ ಬರೀತಾರೆ. ಅದು ಕಥೆ ರೂಪದಾಗ ಇರ್ಬೋದು, ಕವನ ರೂಪದಾಗ ಇರ್ಬೋದು, ಅಥವಾ ನಾವು ಚರ್ಚೆ ರೂಪದಲ್ಲಿ ಇರ್ಬೋದು, ಪ್ರಬಂಧ ರೂಪದಲ್ಲಿ ಇರ್ಬೋದು. ನಾವು ಬರವಣಿಗೆ ವಿವಿಧ ಮಾರ್ಗಗಳನ್ನ ಹೇಳ್ಕೊಟ್ಟಾಗಬಹುದು. ಅವ್ರಿಗೆ ಯಾವ್ದು ಸುಲಭ ಮಾರ್ಗ ಇರ್ತೋ ಅದ್ರಲ್ಲಿ ಬರವಣಿಗೆ ಸಾಗಿಸ್ತಾನೆ. ಅಂದ್ರೆ ಮಕ್ಕಳಿಗೆ ಅಲ್ಪ ಪ್ರಮಾಣದಲ್ಲಿ ಮಾರ್ಗದರ್ಶನದ ಅವಶ್ಯಕತೆ ಇರ್ತದೆ, ಆದ್ರೆ ಬರಹಗಳನ್ನು ತಿದ್ದತಕ್ಕಂತ ಪ್ರಯತ್ನಗಳು ಪಾಲಕರು ಮತ್ತು ಶಿಕ್ಷಕರಿಂದ ಆಗಿಲ್ಲ ಅಂತ ಹೇಳಿ ನೀವು ಹೇಳ್ತೀರಿ. ಆ ಪ್ರಮಾಣದ ಮಾರ್ಗದರ್ಶನ ಹಿರಿಯರಿಗೂ ಕೂಡ ಬೇಕಾಗಿರ್ತದೆ. ಹೌದು, ಅದರಲ್ಲಿ ಮಕ್ಕಳು ಅಂತ ಒಂದು ಮಾರ್ಗದರ್ಶನ ಪಡೆಯೋದ್ರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಅಂತ ಅನ್ಕೋಬಹುದು. ಸರ್, ಈಗ ಸುಮಾರು ಮಕ್ಕಳ ರಚನೆಯ ಸಾಹಿತ್ಯದ ಕುರಿತು ತಾವು ಈಗಾಗಲೇ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದೀರಿ. ತಾವು ಕೂಡ ಈ ಕ್ಷೇತ್ರದಲ್ಲಿ ಬಹಳ ತೀವ್ರವಾಗಿ ತೊಡಗಿಸಿಕೊಂಡಿರ್ತಕ್ಕಂಥವ್ರು. ಪೆನ್ಸಿಲ್ ಪತ್ರಿಕೆಯ ಮುಖೇನ ಮಕ್ಕಳ ಬರಹಗಳಿಗೆ ಒಂದು ದೊಡ್ಡ ವೇದಿಕೆಯನ್ನ ಒದಗಿಸಿಕೊಟ್ಟಿರ್ತೀರಿ. ಆ ಪತ್ರಿಕೆ ಯಾವ ರೀತಿ ಇದೆ ಅನ್ನೋದನ್ನ ನಮ್ಮ ಕೇಳುಗರಿಗೆ ತೋರಿಸೋಣ ಸರ್. ಖಂಡಿತ ಸರ್, ಇದು
ಪತ್ರಿಕೆ ಸರ್ ಇದು Pencil ಪೆನ್ಸಿಲ್ ಪತ್ರಿಕೆ. ಪತ್ರಿಕೆ ಅಂತ ಹೌದು. ಇರುತ್ತೆ ಸರ್. ಇನ್ನು ವಿಶೇಷ ಏನಂದ್ರೆ ಇದು ಇಡೀ ಕರ್ನಾಟಕ ರಾಜ್ಯದಲ್ಲಿ ದ್ವಿಭಾಷೆಯಲ್ಲಿ ಪ್ರಕಟ ಆಗುವಂತ ಪತ್ರಿಕೆ. ದ್ವಿಭಾಷೆಯಲ್ಲಿ ಪ್ರಕಟ ದ್ವಿಭಾಷೆ. ಆಗ್ತದೆ. ಯಾವ್ಯಾವ 2 ಭಾಷೆಗಳು ಸರ್? ಇದು ಕನ್ನಡ ಕನ್ನಡ ಇದೆ ಸರ್. ಮೊದಲ 2 ಪುಟಗಳು ಕನ್ನಡ ಇರುತ್ತೆ ಸರ್. ಹ್ಮ್. ಅದೇ ಕನ್ನಡದಲ್ಲಿರುವಂತದ್ದು ಇಂಗ್ಲಿಷಿಗೆ ಇಲ್ಲಿ ತರ್ಜುಮೆ ಆಗುತ್ತೆ. ಓಕೆ, ಓಕೆ. 2 ಪುಟಗಳು. ಇದು ಕನ್ನಡದ ಗಡಿಯನ್ನು ಮೀರಿ ಹೋಗ್ಲಿಕ್ಕೆ ಈ ಪತ್ರಿಕೆ ಇದು ಒಂದು ದೊಡ್ಡ ಅವಕಾಶ ಸರ್. ಹೌದು. ಈಗ ನಿಮಗೆ ಈಗ ನಾನು ಚರ್ಚೆಯಲ್ಲಿ ಮುಂಚಿತವಾಗಿ ಮಾತಾಡಿದೆ, ಕ್ಯಾಲಿಫೋರ್ನಿಯಾ, ಜಪಾನ್, ಜರ್ಮನಿಗೆಲ್ಲ ಈ ಪತ್ರಿಕೆ ಓದೋ ಸಂದರ್ಭದಲ್ಲಿ ವಿಷಯ ನಮ್ದು, ಹ್ಮ್. ಭಾಷೆ ಅವ್ರದ್ದು. ಓಕೆ, ಓಕೆ. ಹಾಗಾಗಿ ಮತ್ತೆ ವೈಯಕ್ತಿಕವಾಗಿ ಸ್ವಾರ್ಥ ಏನಂದ್ರೆ ನಾನು ಕೂಡ ಹೈಸ್ಕೂಲಲ್ಲಿ ಇಂಗ್ಲಿಷ್ ಶಿಕ್ಷಕನಾಗಿರ್ಬೋದು, ನನಗೆ ಒಂದಿಷ್ಟು ಮಕ್ಕಳಿಗೆ ಇಂಗ್ಲಿಷ್ ಕಲಿಸ್ಬೇಕು, ಈ ಮುಖೇನ ಅವರಿಗೆ ಓದಕ್ಕೆ ಬರವಣಿಗೆ ಮಾಡ್ಬೇಕು ಅನ್ನುವಂಥದ್ದು ಮೊದಲು ಮಾತೃಭಾಷೆಯಲ್ಲಿ ಪತ್ರಿಕೆಯನ್ನು ಮಾತೃಭಾಷೆ ಮಾಡ್ತಿದ್ರಿ. ಮಾಡ್ತಾ ಇದ್ವಿ. ಜೊತೆಗೆ ಅದು ಇಂಗ್ಲಿಷ್ ಭಾಷೆ ಇಂಗ್ಲಿಷ್ ಭಾಷೆ ಕೂಡ ಜ್ಞಾನವನ್ನು ಅದು ಹೆಚ್ಚಿಸಲಿಕ್ಕೆ ತರ್ಜುಮೆ ಆಗ್ತಾ ಇದೆ. ಸಹಾಯಕ. ಹಾಗಾಗಿ ಮತ್ತೆ ನಾವು ಕಲಿತಿದೀವಿ, ಮಕ್ಕಳು ಕಲಿತಿದ್ದಾರೆ, ಮತ್ತೆ ಬೇರೆ ದೇಶಗಳು ಬೇರೆ ರಾಜ್ಯಗಳು ಕೂಡ ಈ ಪತ್ರಿಕೆ ತಲುಪ್ತಾ ಇದೆ. ಸುಮಾರು ಇದ್ರ ಬಗ್ಗೆ ದಿ ಬೆಟರ್ ಇಂಡಿಯಾ ಅನ್ನುವಂತ ಪತ್ರಿಕೆ ಆರ್ಟಿಕಲ್ ಮಾಡಿದಾಗ ನಮಗೆ 2020ರಲ್ಲಿ ಗುಜರಾತ್ ಯೂನಿವರ್ಸಿಟಿ ನ್ಯಾಷನಲ್ ಅವಾರ್ಡ್ ಆದಾಗ ಅದು ಎಲ್ಲಿವರೆಗೆ ಹೇಳ್ತಾರೆ, ಇಡೀ ಗುಜರಾತ್ ರಾಜ್ಯದಲ್ಲಿ ಕೂಡ ನಮ್ಮ ಪೆನ್ಸಿಲ್ ಪತ್ರಿಕೆ ಬಗ್ಗೆ ಚರ್ಚೆಗಳು ನಡೆದವು ಯೂನಿವರ್ಸಿಟಿಗಳಲ್ಲಿ. ಓಕೆ. ಅದಕ್ಕೆ ಸಾಧ್ಯ ಆಗಿದೆ ಅಂದ್ರೆ ಒಂದು ಭಾಷೆ ಸಿಕ್ಕಿದ್ದಕ್ಕೆ ಅದಕ್ಕೆ. ಅಂದ್ರೆ ಈಗ ಮಕ್ಕಳ ಬರವಣಿಗೆಗೆ ಇರ್ತಕ್ಕಂಥ ಒಂದು ಶಕ್ತಿಯನ್ನ ನಮ್ಮ ಕೊಟ್ರೇಶ್ ಬಿ ಅವರು ಹೇಳ್ತಿದ್ದಾರೆ. ಇದು ಕನ್ನಡದ ಗಡಿಯನ್ನ ದಾಟಿ ಗುಜರಾತಿನವರೆಗೂ ವಿಸ್ತರಿಸಿ, ಗುಜರಾತ್ನ ಒಂದು ವಿಶ್ವವಿದ್ಯಾಲಯವೇ ಈ ಪತ್ರಿಕೆಯನ್ನು ಗುರುತಿಸಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನ ಪಡೆಯಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಇದರಲ್ಲಿ ಮಕ್ಕಳ ಬರವಣಿಗೆಯ ಶಕ್ತಿ ಏನು ಅನ್ನೋದು ನಮಗೆ ಬಿಂಬಿತ ಆಗ್ತಾ ಇದೆ. ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಕೊಟ್ರೇಶ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ಪತ್ರಿಕೆ ಇನ್ನಷ್ಟು ಬೆಳೆದಿ, ಈಗಾಗಲೇ ನಮ್ಮ ರಾಷ್ಟ್ರದ ಗಡಿಯನ್ನು ದಾಟಿ ಹೊರ ದೇಶಗಳಿಗೂ ಕೂಡ ಹೋಗಿದೆ ಅಂತ ತಾವು ಹೇಳ್ತಾ ಇದ್ದೀರಿ. ಖಂಡಿತ ಇದೊಂದು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಅದರಲ್ಲೂ ವಿಶೇಷವಾಗಿ ಮಕ್ಕಳ ಬರವಣಿಗೆ ಕ್ಷೇತ್ರದಲ್ಲಿ ಇದು ಒಂದು ಹೊಸ ಪ್ರಯೋಗ ಮತ್ತು ಹೆಮ್ಮೆ ಪಡ್ತಕ್ಕಂಥ ವಿಷಯ ಅಂತ ನನಗೂ ಕೂಡ ಅನಿಸ್ತದ. ತುಂಬಾ ಧನ್ಯವಾದಗಳು ಸರ್. ಮಕ್ಕಳ ಬರವಣಿಗೆಯ ಕುರಿತು ನಾವು ಇದುವರೆಗೂ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ. ತಮ್ಮಿಂದ ಸಾಕಷ್ಟು ವಿಷಯಗಳನ್ನ ತಿಳಿದುಕೊಳ್ಳಕ್ಕೆ ಸಾಧ್ಯ ಆಯಿತು. ಈ ಸಂದರ್ಶನದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳನ್ನು ನಾನು ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ತುಂಬಾ ಧನ್ಯವಾದ ಸರ್. ಬಹುಶಃ ನೀವು ಮಕ್ಕಳ ಕ್ಷೇತ್ರದಲ್ಲಿ ಈಗ PhD ಅಧ್ಯಯನ ಮಾಡ್ತಿರುವಂತಹ ವಿದ್ಯಾರ್ಥಿಯಾಗಿ ಇಡೀ ಕಲ್ಯಾಣ ಕರ್ನಾಟಕದ ಮಕ್ಕಳ ಸಾಹಿತ್ಯವನ್ನ ನೀವು ಅತಿ ಹೆಚ್ಚು ಅಧ್ಯಯನ ಮಾಡಿರೋದ್ರಿಂದ ನಿಮ್ಮಿಂದ ಕೂಡ ಅನೇಕ ವಿಚಾರಗಳು ಈ ಚರ್ಚೆಯಲ್ಲಿ ನಮಗೆ ಅನುಭವಕ್ಕೆ ಬಂದು, ಮತ್ತು ಈಗ ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಈಗ ನಿಮ್ಮ ಅಧ್ಯಯನ ಬಹುಶಃ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಅಪರೂಪದ ಅಧ್ಯಯನ ಅನ್ನುವಂಥ ಅನುಭವ ನಮಗೆ ಒಂದು ವಿಷಯ ಬಹಳ ಹೆಮ್ಮೆ ತರ್ತಾ ಇದೆ. ಹಾಗಾಗಿ ನಿಮ್ಮ ಅಧ್ಯಯನ ಕೂಡ ಯಶಸ್ವಿಯಾಗಲಿ, ಬೇಗ ಆ ಅಧ್ಯಯನ ಎಲ್ಲರಿಗೂ ಕೂಡ ಓದಲಿಕ್ಕೆ ಸಿಗುವಂತಾಗಲಿ ಸರ್. ನೀವು ನಮ್ಮನ್ನು ಕರೆಸಿ ನಿಮ್ಮೊಟ್ಟಿಗೆ ಸಮಯ ಕಳೆಯಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ಮತ್ತು ಒಂದಿಷ್ಟು ನಮ್ಮ ಪತ್ರಿಕೆ ಬಗ್ಗೆ ಬಹಳ ಹೆಮ್ಮೆಯ ಮಾತುಗಳನ್ನ ಆಡೋದಕ್ಕೆ ಎಲ್ಲ ನಮ್ಮ ಶಾಲಾ ಪರವಾಗಿ, ನಮ್ಮ ಮಕ್ಕಳ ಪರವಾಗಿ, ನಮ್ಮ ಪೆನ್ಸಿಲ್ ಪತ್ರಿಕೆ ಪರವಾಗಿ ತಮ್ಮ ಕೂಡ ಅನಂತ ನಮಸ್ಕಾರ ಸರ್.